ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಅಫ್ಜಲ್ಪುರ್ ತಾಲೂಕಿನ ಟಾಪರ್ ಜೊತೆಗೆ ನಾವಿದ್ದೇವೆ. ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್ ಅನ್ನೋದಕ್ಕಿಂತ ಕಲಬುರಗಿ ಜಿಲ್ಲೆಯ ದ್ವಿತೀಯ PUC ಫಲಿತಾಂಶದಲ್ಲಿ ಟಾಪ್ 10 ಅಲ್ಲಿ ಕೂಡ ಈ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥದ್ದು ನಮ್ಮ ಅಫ್ಜಲ್ಪುರ್ ತಾಲೂಕಿನ ಒಂದು ದೊಡ್ಡ ಹೆಮ್ಮೆಯ ವಿಷಯವಾಗಿದೆ. ಅದರಲ್ಲಿ ವಿಶೇಷವಾಗಿ APJ ಅಬ್ದುಲ್ ಕಲಾಂ PU ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು ವಿನೂತನವಾದಂತಹ ಅನ್ನೋದಕ್ಕಿಂತ ಹೆಚ್ಚಿನ ಶೈಕ್ಷಣಿಕವಾಗಿ ಹೆಚ್ಚಿನ ಫಲಿತಾಂಶವನ್ನು ಹೊರಹೊಮ್ಮಿಸಿ ಆ ಕಾಲೇಜಿನ ಕೀರ್ತಿಯನ್ನ ಒಂದು ರಾಜ್ಯ ಮಟ್ಟದಲ್ಲಿ ಆ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದನ್ನ ನಾವು ಗಟ್ಟಿ ಧ್ವನಿಯಿಂದ ಮತ್ತು ಹೆಮ್ಮೆಯಿಂದ ಹೇಳುವಂತಹ ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ. ಏನಂದ್ರೆ 2025 ಮಾರ್ಚ್ ನಲ್ಲಿ ನಡೆದಿರ್ತಕ್ಕಂಥ ದ್ವಿತೀಯ PUC ಪರೀಕ್ಷೆಯಲ್ಲಿ ಸುಮಾರು 29 ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾತನಾಡೋದಾದ್ರೆ 29,964 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ ಉತ್ತೀರ್ಣರಾದವರು ಕೇವಲ 15,061 ವಿದ್ಯಾರ್ಥಿಗಳು ಮಾತ್ರ. ಇದು ಒಂದು ನೋವಿನ ಸಂಗತಿ ಅಂತ ಹೇಳ್ತಾ 55% ಮಾತ್ರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನುಳಿದ 45% ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ನೋವಿನ ಸಂಗತಿ. ಅದರಲ್ಲಿ ಇನ್ನೊಂದು ರಾಜ್ಯದ ವಿಷಯಕ್ಕೆ ಬಂದ್ರೆ ಶೈಕ್ಷಣಿಕವಾಗಿ ನೋಡಿದ್ರೆ 32 ಸ್ಥಾನಗಳಲ್ಲಿ ಕೊನೆಯ 31ನೇ ಸ್ಥಾನದಲ್ಲಿ ಕಲಬುರಗಿ ಜಿಲ್ಲೆ ಇದೆ. ಅದು ಕೂಡ ಬಹಳಷ್ಟು ನೋವಿನ ಸಂಗತಿ. ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ರೆ ಕಲಬುರಗಿ ಜಿಲ್ಲೆ ಕೊನೆಯ 31ನೇ ಸ್ಥಾನದಲ್ಲಿ ನಾವಿದ್ದೇವೆ. ಅದರಲ್ಲೇ ಕಲಬುರಗಿ ಜಿಲ್ಲೆಗೆ ಹೋಲಿಸಿದ್ರೆ ನಮಗೆ ಒಂದು ದುಃಖಕರ ಸಂಗತಿ. ಆದ್ರೆ ಅಫ್ಜಲ್ಪುರ್ ತಾಲೂಕು ಯಾವತ್ತು ಕೂಡ ಕಾಪಿ ಚೀಟಿ ಮಾಡೇ ಪಾಸ್ ಆಗ್ತಾರೆ ಅನ್ನುವಂತ ಒಂದು ಏನ್ ಹಣೆಪಟ್ಟಿತ್ತು ಅದನ್ನ ಇವತ್ತು APJ ಅಬ್ದುಲ್ ಕಲಾಂ ಕಾಲೇಜಿನ ವಿದ್ಯಾರ್ಥಿಗಳು ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾವು ಓದಿನ ಮುಖಾಂತರ ನಮ್ಮ ತಂದೆ ತಾಯಿಗಳ ಆಶಯ ಏನಿದೆ, ನಮ್ಮ ಕಾಲೇಜಿನ ಆಶಯ ಏನಿದೆ, ನಮ್ಮ ಪ್ರಾಧ್ಯಾಪಕರು ಯಾವ ರೀತಿಯಾಗಿ ಕಲಿಸಿದ್ದಾರೆ, ಅವರ ಒಂದು ಪರಿಶ್ರಮ ಮತ್ತು ನನ್ನ ಓದಿನ ಪರಿಶ್ರಮ, ನನ್ನ ಗುರಿ ಮುಟ್ಟುವ ನಿಟ್ಟಿನಲ್ಲಿ ನಾನು ಅಭ್ಯಾಸ ಮಾಡಿ ಇವತ್ತು ಕಾಲೇಜಿನ ಕೀರ್ತಿ ಪತಾಕೆ ಅಷ್ಟೇ ಅಲ್ಲದೆ ತಾಲೂಕಿನ ಕೀರ್ತಿ ಪತಾಕೆಯೂ ಕೂಡ ದ್ವಿತೀಯ PUCಯಲ್ಲಿ ರಾಜ್ಯ ಮಟ್ಟಕ್ಕೆ ತೋರಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಶೈಕ್ಷಣಿಕ ಒಂದು ಫಲಿತಾಂಶವನ್ನ ಪ್ರಕಟವಾದ ಕೂಡಲೇ ಗೊತ್ತಾಗಿರ್ತಕ್ಕಂಥ ವಿಷಯ. ಮೊದಲನೇದಾಗಿ ಇವತ್ತು ನಮ್ಮ ಜೊತೆಗೆ ಟಾಪರ್ಸ್ ಇದ್ದಾರೆ. ವಿಶೇಷ ಕಾರ್ಯಕ್ರಮ, ಅದಕ್ಕಾಗಿ ನಾವು ಅಫ್ಜಲ್ಪುರ್ ಕಂಗ್ರಾಚುಲೇಷನ್ಸ್ ಅಫ್ಜಲ್ಪುರ್ PU ಟಾಪರ್ಸ್ ಅನ್ನುವಂತ ಒಂದು ವಿಶೇಷ ಸಂದರ್ಶನದಲ್ಲಿ ಇವತ್ತು ಅಫ್ಜಲ್ಪುರ್ ತಾಲೂಕಿನ ಕಲಾ ವಿಭಾಗದಲ್ಲಿ ಟಾಪರ್ಸ್ ಆಗಿರ್ತಕ್ಕಂಥ ನಮ್ ಜೊತೆಗೆ ಸರಸ್ವತಿ ರಾಠೋಡ್ ಅವರಿದ್ದಾರೆ. 600 ಅಂಕಗಳಿಗೆ 584 ಅಂಕಗಳನ್ನ ಪಡೆದು ಸುಮಾರು 97.33% ಅಂಕಗಳನ್ನ ಪಡೆದು ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಜಿಲ್ಲೆಗೆ 4ನೇ ಸ್ಥಾನದಲ್ಲಿ ಇವರಿದ್ದಾರೆ. ಅದಲ್ಲದೆ ಇನ್ನೊಬ್ಬ ಅದೇ ಕಾಲೇಜಿನ ವಿದ್ಯಾರ್ಥಿ ನಮ್ಮ ಶಶಿಕುಮಾರ್ ಹುಗ್ಲಿ ಅನ್ನುವಂತ ವಿದ್ಯಾರ್ಥಿ 600 ಅಂಕಗಳಿಗೆ 579 ಅಂಕಗಳನ್ನ ಪಡೆದು 96.50% ಪರ್ಸೆಂಟೇಜ್ ಪಡೆದು ಇವತ್ತು ಅವರು ಕೂಡ ದ್ವಿತೀಯ ಸ್ಥಾನದಲ್ಲಿ ತಾಲೂಕಿನ ದ್ವಿತೀಯ ಸ್ಥಾನದಲ್ಲಿದ್ದು ಟಾಪ್ 10 ನಲ್ಲಿ ಕೂಡ ಜಿಲ್ಲೆಯ ಒಂದು ಟಾಪ್ ರ್ಯಾಂಕಿಂಗ್ ನಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ಅವರು ನಮ್ ಜೊತೆಗಿದ್ದಾರೆ. ಅವರು ಯಾವ ರೀತಿಯಾಗಿ ಓದ್ತಾ ಇದ್ರು, ಅವರು ಫಲಿತಾಂಶಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಅವ್ರ ಜೊತೆಗೆ ತಮ್ಮ ಅವರ ಖುಷಿ ವಿಚಾರಗಳನ್ನ ನಮ್ಮ ವಾಹಿನಿಯೊಂದಿಗೆ ಹಂಚ್ಕೊಳ್ಳೋಣ. ನಮಸ್ತೆ. ಈಗ ನಿಮ್ಗೆ ದ್ವಿತೀಯ PUC ಫಲಿತಾಂಶ ಬರ್ತಾ ಇದೆ ಅಂತಂದ್ರೆ ಬಹಳಷ್ಟು ಒಂದು ಕಾತುರ, ಒಂದು ಏನೋ ಒಂದು ಭಯ, ಎಲ್ಲ ಸಂತೋಷ. ಒಂದ್ ಕಡೆ ಸಂತೋಷ ಅನ್ನೋದಕ್ಕಿಂತ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಒಂದು ಬಹಳಷ್ಟು ಒಂದು ಏನಂತಾರೆ ಒಂದು ನಿಮ್ಗೆ ಒಂದು ದುಃಖಕರ ಸಂಗತಿನೇ ಆಗಿರ್ತದೆ. ಏನಾಗುತ್ತೆ ಏನಿಲ್ಲೋ ಅನ್ನುವಂಥದ್ದೇ ಆಗಿರುತ್ತೆ. ಇವಾಗ ಫಲಿತಾಂಶವು ಬಂದಾಯ್ತು. ತಾಲೂಕಿಗೆ ಪ್ರಥಮವೂ ತಾವು ಕೂಡ ಬಂದಾಯ್ತು. ಕಲಾ ವಿಭಾಗದಲ್ಲಿ ಜಿಲ್ಲೆಯಲ್ಲಿಯೂ ಕೂಡ ಟಾಪ್ ರ್ಯಾಂಕಿಂಗ್ ನಲ್ಲಿ ಅಫ್ಜಲ್ಪುರ್ ತಾಲೂಕಿನ 4ನೇ ರ್ಯಾಂಕ್ ಕೂಡ ತಾವು ಪಡೆದಿದ್ದೀರಿ. ಇದಕ್ಕೆ ಎಷ್ಟು ಖುಷಿ ಅನಿಸ್ತಾ ಇದೆ? ಅಥವಾ ಪರ್ಸೆಂಟೇಜ್ ಇಷ್ಟು ಓಕೆ ನಾನು ಅನ್ಕೊಂಡಿದ್ದು ಬಂತು ಅಂತ ಅನಿಸ್ತೋ, ಅಥವಾ ಇನ್ನೂ ಹೆಚ್ಚಿನ ಅಂಕಗಳು ಬರ್ಬೇಕಾಗಿತ್ತು ಅಂತ ಅನಿಸ್ತೋ? ನಿಮ್ಮ ಖುಷಿ ಯಾವ ರೀತಿ ಆಗಿದೆ ಅಮ್ಮ? ನಮಗೆ ಇನ್ನೂ ಹೆಚ್ಚಿಗೆ ಅಂಕ ಬರ್ಬೇಕಾಗಿತ್ತು. ಎಷ್ಟು ಬರ್ಬೇಕಾಗಿತ್ತು? ಇನ್ನೂ ಬರ್ಬೇಕು 98, 99 ಯಾವ ವಿಷಯದಲ್ಲಿ ಕಡಿಮೆ ಅಂಕ ಬಂತು ಅಂತ ಅನಿಸ್ತದೆ ನಿಮ್ಗೆ? ಕನ್ನಡ ವಿಷಯದಲ್ಲಿ ಕಡಿಮೆ ಅಂಕ. ಇನ್ನು ಎಷ್ಟು ಅಂಕ ಬರ್ಬೇಕಾಗಿತ್ತು? ಈಗ ಕನ್ನಡ ವಿಷಯ ನೋಡಿದ್ರೆ 100ಕ್ಕೆ 96 ಅಂಕ ಪಡೆದಿದ್ದೀರಿ. ಈಗ ಹಿಂದಿ ವಿಷಯದಲ್ಲಿ 100ಕ್ಕೆ 95, ಇತಿಹಾಸದಲ್ಲಿ 98, ರಾಜ್ಯಶಾಸ್ತ್ರದಲ್ಲಿ 96 ಅಂಕಗಳು ಪಡೆದಿದ್ದೀರಿ. ಸಮಾಜಶಾಸ್ತ್ರದಲ್ಲಿ 100ಕ್ಕೆ 100. ಆ ವಿಷಯದಲ್ಲಿ ಹೇಳಕ್ಕೆ ಆಗಲ್ಲ, ಇಮ್ಯಾಜಿನ್ಗಿಂತ
ಹೆಚ್ಚಿಗೆ ಅಂಕಗಳನ್ನ ಪಡೆದಿದ್ದೀರಿ, 100ಕ್ಕೆ 100. ಶಿಕ್ಷಣ ಶಾಸ್ತ್ರದಲ್ಲಿ ಕೂಡ 99 ಅಂಕಗಳನ್ನ ಕೂಡ ತಾವು ಪಡೆದಿದ್ದೀರಿ. ಇದರಲ್ಲಿ ಯಾವ ವಿಷಯದಲ್ಲಿ ನನಗೆ ಹೆಚ್ಚು ಬರಬೇಕಾಗಿತ್ತು, ಇದರಲ್ಲಿ ಕಡಿಮೆ ಬಂದಿದೆ ಅಂತ ಹೇಳಿ ಅನಿಸ್ತದೆ ನಿಮ್ಗೆ ಅಂತ? ಕನ್ನಡ ಮತ್ತು ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದಲ್ಲಿ ಆಯ್ತು. ಇಲ್ಲಿ ಪ್ರಥಮವಾಗಿ ನಿಮ್ಗೆ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಗೆ ಮಾಡಿದಿರಿ. ಅದಲ್ಲದೆ ಪ್ರಥಮ ಸ್ಥಾನವು ಕೂಡ ತಾಲೂಕಿಗೆ ಬಂದಿರಿ. ಪ್ರಥಮವಾಗಿ ತಮಗೆ ಕಂಗ್ರಾಚುಲೇಷನ್ ಅನ್ನ ಹೇಳ್ತೇನೆ. ಅದಲ್ಲದೆ ಈಗ ನಿಮ್ಮ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು ಅಂತ? ನಮ್ ಕಾಲೇಜಿನ ಎಲ್ಲಾ ಲೆಕ್ಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಪ್ರತಿಯೊಂದು ಲೆಕ್ಚರ್ಸ್ ಒಬ್ರಿಗಂತಲ್ಲ, ಫುಲ್ ಕ್ಲಾಸಿಗೆ ಸಪೋರ್ಟ್ ಮಾಡ್ತಿದ್ರು. ಮುಂದೆ ಹೆಂಗ್ ಎಕ್ಸಾಮ್ ಬರೀಬೇಕು, ಹೆಂಗ್ ರೀತಿ ಪ್ರಿಪೇರ್ ಮಾಡ್ಬೇಕಂತ. ಮತ್ತ ನಮ್ಮಲ್ಲಿ ಸರಣಿನೂ ತುಂಬಾ ಚೆನ್ನಾಗಿ ನಡೆಸ್ತಾರ. ಅದರಲ್ಲಿ ತುಂಬಾ ಎಕ್ಸಾಮಿಗೆ ಸಪೋರ್ಟ್ ಆಗ್ಯದ. ಎಕ್ಸಾಮ್ ಈಗ ಕಾಲೇಜ್ಗಳದ್ದು ಒಂದ್ ಕಡೆ ಆಯ್ತು. ಕಾಲೇಜಿನಲ್ಲಿ ಹೆಂಗಿರ್ತದೆ ಅಂದ್ರೆ ಯೂಶುವಲ್ ಆಗಿ ಯಾರಂದ್ರೆ ಯಾರಾದ್ರೂ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಹೇಳೋದಾಗ್ಲಿ ಆ ರೀತಿ ಇರ್ತದೆ. ನಿಮ್ ಕಾಲೇಜಿನಲ್ಲಿ ಯೂಸ್ ಸ್ಟ್ರೆಂತ್ ಇದೆ. ಸೊ ಆ ರೀತಿ ಏನಾದ್ರೂ ನಿಮ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ನಿಮ್ಮ ಲೆಕ್ಚರ್ಸ್ ಗಳು ಹೇಳ್ತಾ ಇದ್ರಾ? ಇಲ್ಲ, ನಮ್ ಕಾಲೇಜಿನಲ್ಲಿ ಎಲ್ಲರಿಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೆ, ಮುಂದಿದ್ದವ್ರಿಗೆ ಹಿಂದಿದ್ದವ್ರಿಗೆ ಅಂತೆಲ್ಲ ನಮ್ ಕಾಲೇಜ್ದಾಗ ಪ್ರತಿಯೊಬ್ಬರು ಕರೆಕ್ಟ್ ಇದ್ರು. ಅದೇ ರೀತಿಯಾಗಿ ಎಲ್ರಿಗೂ ಒಂದೇ ತರದಲ್ಲಿ ಪಾಠ ಮಾಡ್ತಾ ಇದ್ರು. ಈಗ ನಿಮ್ಮ ಮನೆ ಕಡೆ ನೋಡೋದಾದ್ರೆ ನಿಮ್ ತಂದೆಯವರು ಏನ್ ಮಾಡ್ತಾ ಇದ್ರಮ್ಮ? ನಮ್ ತಂದೆಯವರು ಮನೆ ಕಟ್ತಾರ, ಗೌಂಡಿ ಕೆಲಸ ಗೌಂಡಿ ಕೆಲಸ ಮಾಡ್ತಾರೆ. ತಾಯಿ ಅಮ್ಮ ಅವರು ನಮ್ಮ ಮಮ್ಮಿ ಮನೆಯಲ್ಲೇ ಈಗ ಅವ್ರ ಕಡೆಯಿಂದ ಹೆಂಗ್ ಸಪೋರ್ಟ್ ಇತ್ತು ನಿಮ್ಗೆ? ಓದ್ಬೇಕಾದ್ರೆ ಇಲ್ಲ ಕೆಲ್ಸ ಮಾಡು, ಇಲ್ಲ ಓದಿನ ಕಡೆ ಆಮೇಲೆ ಓದು ಅಂತ ಕೆಲ್ಸ ಮಾಡು, ಇಲ್ಲ ಓದೋದೇ ಮಾಡ್ಬಿಡು, ನೀನ್ ಕೆಲ್ಸ ಮಾಡ್ಬೇಡ, ಈ ರೀತಿ ಯಾವ ರೀತಿಯಾಗಿ ಸಪೋರ್ಟ್ ಆಗಿತ್ತು? ನಮ್ ಮನ್ಯಾಗ ನಾವ್ 4 ಮಂದಿ ಅಕ್ಕ ತಂಗಿದರ್ ಇದ್ದೀವಿ. ನಮ್ ಪಪ್ಪ ಒಬ್ಬೇ ಕೆಲ್ಸ ಮಾಡ್ತಾರ. ಆದ್ರೆ ನಮ್ ಪಪ್ಪ ಒಂದೇ ನಮಗ್ ಓದ್ಬೇಡ್ರಿ, ನಿಮಗ್ ರೊಕ್ಕ ಕಟ್ಟಲ್ಲ ಹಂಗೇನಿಂದಲ್ಲ. ನಮ್ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರ ಪ್ರತಿಯೊಂದಕ್ಕೂ. ನೀವು ಓದ್ರಿ, ನೀವ್ ಮುಂದ್ ಹೋರಿ, ನನ್ ಕೈಲಿ ಎಷ್ಟ್ ಆತದ ಅಷ್ಟ್ ಮಾಡ್ತೀನಿ ಅಂತ ಸಪೋರ್ಟ್ ತುಂಬಾ ಮಾಡ್ಯಾರ. ಈಗ ನಿಮ್ದು ಓದಿನ ಹೆಂಗಿತ್ತು ಅಂದ್ರೆ ಈಗ ಕಾಲೇಜಲ್ಲಿ ಮಾತ್ರ ಪಾಠ ಕೇಳಿ ಅಷ್ಟೇನೆ ಓದ್ತಾ ಇದ್ರು, ಅಥವಾ ನೀವು ವಿಶೇಷವಾಗಿ ಏನಾದ್ರು ಬೇರೆ ಈಗ ಟೈಮಿಂಗ್ಸ್ ಪ್ರಿಪೇರ್ ಮಾಡಿರ್ತೀರಲ್ಲ, ನಸ್ಕಿನ್ ಜಾವದಲ್ಲಿ ಓದಿದ್ರೆ ತಲೆಯಲ್ಲಿ ಹೋಗ್ತದೆ, ಆಮೇಲೆ ನಾನು ಸಾಯಂಕಾಲ ಓದಿದ್ರೆ ಹೋಗ್ತದೆ, ಆ ರೀತಿ ಯಾವ ರೀತಿ ಓದ್ತಾ ಇದ್ರಿ? ನಾವ್ ಮಾರ್ನಿಂಗ್ ಡೈಲಿ 4 ಕೇಳ್ತಿದ್ವಿ. 4 ನಮ್ ಕಾಲೇಜ್ ಟೈಮ್ 6:30 ಕಾಲೇಜ್ದಾಗ ಇರ್ಬೇಕು. 4ರಿಂದ 5, 6, 2 ತಾಸ್ ಮಾರ್ನಿಂಗ್. ನೈಟ್ 8 ಕೂತ್ರೆ 11, 12 ತಕ ನಮ್ ಟೈಮಿಂಗ್ ಇರ್ತಿತ್ತು. ಹಾಸ್ಟೆಲ್ದಾಗ ಅಂದ್ರೆ ಟೈಮ್ ತುಂಬಾ ಸಿಕ್ತಿತ್ತು ಓದಕ್ಕ. ಅದಕ್ಕೆ ನಮಗ 6, 5 ತಾಸ್ ಒನ್ ಡೈಲಿ 6, 7 ತಾಸ್ವರೆಗೂ ತಾವು ಓದ್ತಾ ಇದ್ರಿ. ತಾವು ಓದೋದ್ರಲ್ಲಿ ಯಾವ ವಿಷಯ ನಿಮ್ಗೆ ಹಾರ್ಡ್ ಅನಿಸ್ತಾ ಇತ್ತು? ಇದು ಈಜಿ ಇದೆ ಬಿಡಪ್ಪ, ಇದು ನೆಗ್ಲಿಜೆನ್ಸಿ ಮಾಡಿದ್ರಾಯ್ತು, ಇದನ್ನ ನಾನ್ ಜಾಸ್ತಿ ಓದ್ಬೇಕಂದ್ರೆ ಯಾವ ವಿಷಯ ನಿಮ್ಗೆ ಈ ವಿಷಯಗಳಲ್ಲಿ 6 ವಿಷಯಗಳಲ್ಲಿ ಹಾರ್ಡ್ ಅನಿಸ್ತಾ ಇತ್ತು? ನನಗ್ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ತುಂಬಾ ಹಾರ್ಡ್ ಅನಿಸ್ತಿತ್ತು. ಆಮೇಲೆ ಲಾಸ್ಟಿಗೆ ಎಕ್ಸಾಮ್ ತಗ ಸ್ವಲ್ಪ ಈಸಿ ಆಯ್ತು. ಬಟ್ ಹಿಂದಿ ವಿಷಯ ಈಸಿ ಇತ್ತು. ನಾ ಲಾಸ್ಟಿಗೆ ನೆಗ್ಲಿಜೆನ್ಸಿ ಮಾಡ್ದಂತೆ ನನ್ ರಿಸಲ್ಟ್ ಕಡಿಮೆ ಆಯ್ತು. ಇಲ್ಲಾಂದ್ರೆ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಇರ್ತೀರಿ ಅನ್ನುವಂತ ಒಂದು ಉತ್ಸಾಹದಲ್ಲಿ ಇದ್ದೀರಿ ತಾವು ಕೂಡ. ಆಯ್ತು, ಈಗ ನೀವು ಓದುವಂತ ಪಿರಿಯಡ್ ಆಯ್ತು. ಈಗ ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಕೂಡ ಮೇಲೆತ್ತರಕ್ಕೆ ಹಾರಿಸಿದಿರಿ. ಇನ್ನೊಂದು ಏನಿದೆ ಅಂತಂದ್ರೆ ಈಗ ವಿಶೇಷವಾಗಿ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಮಹಿಳಾ ವಿದ್ಯಾರ್ಥಿನಿ ಈ ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಅಸಾಧ್ಯವಾದ ಮಾತು. ಇವಾಗ ಮೊದಲೆಲ್ಲ ಯಾವ ರೀತಿಯಾಗಿತ್ತು ಅಂತಂದ್ರೆ ಶಿಕ್ಷಕರ ಮಕ್ಕಳು, ಆ ಕಾಲೇಜಿನ ಯಾರಾದ್ರೂ ಸಂಸ್ಥೆಯ ಸಂಬಂಧಿಕರ ಮಕ್ಕಳು, ಅವರೆಲ್ಲ ಪ್ರಥಮವಾಗಿ ಬರುವಂತದ್ದಿತ್ತು. ಇವಾಗ ನೋಡಿದ್ರೆ ಶಿಕ್ಷಣದಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ವೆಬ್ ಕ್ಯಾಮೆರಾಗಳನ್ನ ತಂದಿದ್ದಾರೆ. ಈ ರೀತಿ ಇದ್ದಾಗ ತಾವು ಏನ್ ಬರ್ದಿರ್ತೀರೋ ಆ ರಿಸಲ್ಟ್ ಅನ್ನ ತಮ್ಮ ಕಣ್ಮುಂದೆ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ತಾವು ಬರ್ದಾಗ ಮೊದಲಿನ ರಿಸಲ್ಟ್ಗಳಿಗೂ ಕಳೆದ ವರ್ಷದ ಫಲಿತಾಂಶಕ್ಕೂ ಈ ಫಲಿತಾಂಶಕ್ಕೂ ತಮ್ಮ ಫಲಿತಾಂಶಕ್ಕೂ ಯಾವ ರೀತಿ ವ್ಯತ್ಯಾಸ ಅನಿಸ್ತದೆ ತಮ್ಗೆ? ಈ ಸಲ ಎಕ್ಸಾಮ್ ಬಾಳ ಸ್ಟ್ರಿಕ್ ಆಗಿ ನಡೆದ. ಪ್ರತಿಯೊಂದಕ್ಕೂ ವೆಬ್ ಕ್ಯಾಮ್ರಾ ಇತ್ತು. ನಾವ್ ಎಷ್ಟ್ ಬರ್ದಿ ಸ್ವಂತ ಅದು ನಮಗ್ ಗೊತ್ತೈತಿ. ಬಟ್ ಹೋಸ್ಲ ಎಕ್ಸಾಮ್ ಕಿಂತ ಈ ಸಲ ಸ್ವಲ್ಪ ಸ್ಟ್ರಿಕ್ ನಡೆದ ಎಕ್ಸಾಮ್. ಇದೇ ರೀತಿ ಇರ್ಬೇಕು, ವೆಬ್ ಕ್ಯಾಮ್ರಾ ಕಂಟಿನ್ಯೂಸ್ ಮಾಡ್ಬೇಕು, ಇಲ್ಲ ವೆಬ್ ಕ್ಯಾಮ್ರಾ ಬೇಡಪ್ಪ ಮೊದ್ಲಿನ ತರ ಇರ್ಲಿ ಅಂತ ಅನಿಸ್ತದ? ವೆಬ್ ಕ್ಯಾಮ್ರಾ ಕಂಟಿನ್ಯೂಸ್ ಮಾಡ್ಬೇಕು. ಕಂಟಿನ್ಯೂಸ್ ಹಿಂಗ್ ಮಾಡಿದ್ರೆ ಎಜುಕೇಶನ್ ಕಲ್ತವ್ರ ಮುಂದ್ ಹೋಗ್ತಾರ, ಕಲ್ಲಾದವ್ರ ಹಿಂದ್ ಬರ್ತಾರೆ. ಇಲ್ಲಿಕಂದ್ರೆ ಎಲ್ಲರ ಮುಂದೆ ಹಂಗೆ ಹೋಗ್ತಾರೆ. ಈಗ ನಿಮ್ ತಂದೆ ತಾಯಿಗಳು ಮುಂದೆ ನೀನು ಈಗ ಉತ್ತಮ ಫಲಿತಾಂಶವನ್ನ ತೆಗ್ದಿದಿ, ಮುಂದೆ ನೀನು ಇದೇನೆ ಆಗ್ಬೇಕು, ಈ ಹುದ್ದೆಗೆ ಹೋಗ್ಬೇಕು ಅಂತ ಏನಾದ್ರು ಏನ್ ಪ್ರೆಷರ್ ಆಗ್ತಾ ಇದಾರ? ಅಥವಾ ಇಲ್ಲ ನಿನ್ಗೆ ಇಷ್ಟದ ಪ್ರಕಾರ ನಾನು ಇದನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಏನಾದ್ರು ಇದೆ? ನಮ್ ತಂದೆ ತಾಯಿ ಪ್ರೆಷರ್ ಇಲ್ಲ. ನಮಗ್ ನಾವ್ ಏನ್ ಗೋಲ್ ಇಟ್ಕೊಂಡು ಅದು ಅಚೀವ್ ಮಾಡೋದು. ಏನಿದೆ ಅಮ್ಮ ನಿಮ್ ಗೋಲ್ ನೆಕ್ಸ್ಟ್ ಏನಿದೆ? ನಾ ಮುಂದ್ BA ಮಾಡ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಬೇಕಂತ ಅನ್ಕೊಂಡಿನಿ. ನಂದೇನ್ PSI ಆಗ್ಬೇಕಾಗ್ತದೆ. PSI ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಿ. ನಿಮ್ಮ ಕನಸುಗಳು ನನಸಾಗ್ಲಿ. ಮುಂದೆ ನಿಮ್ಮ ಈಗ ನೀವು ಟಾಪರ್ ಆಗಿದ್ದೀರಿ, ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಳ್ಳೆ ಉತ್ತಮ ಒಂದು ಶ್ರದ್ಧೆಯಿಂದ ಮಾಡಿ ಉತ್ತಮ ಅಂಕಗಳನ್ನು ಪಡೆದು ಪೊಲೀಸ್ ಇಲಾಖೆಯಲ್ಲಿ ಕೂಡ ಉತ್ತಮ ಹುದ್ದೆಗೆ ಏರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಈಗ PUC ಪರೀಕ್ಷೆ ಬರೀತಾ ನೆಕ್ಸ್ಟ್ ಅಪ್ಕಮಿಂಗ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ
ನಿಮ್ಮ ಸಹೋದರಿಯರಿಗೆ ಸಹೋದರರಿಗೆ ಯಾವ ರೀತಿ ಒಂದು ಟಿಪ್ಸ್ ಕೊಡೋದಾದ್ರೆ ಯಾವ ರೀತಿ ಹೇಳ್ತೀರಿ, ಅವರಿಗೆ ಏನ್ ಟಿಪ್ಸ್ ಕೊಡ್ತೀರಿ? ಯಾವ ಸಬ್ಜೆಕ್ಟ್ ನೀವು ಈಸಿ ಅದ ಹಾರ್ಡ್ ಅದ ಅನ್ಕೋಬೇಡ್ರಿ, ಎಲ್ಲಾ ಸಬ್ಜೆಕ್ಟ್ ಓದ್ರಿ. ಯಾಕಂದ್ರೆ ಈಸಿ ಅದತ್ತಿ ನೆಗ್ಲಿಜೆನ್ಸಿ ಮಾಡ್ರೆ ಮುಂದ್ ಅದೇ ಸಬ್ಜೆಕ್ಟ್ ಹೊಡಕ್ ಬೀಳ್ತದ. ನಾ ಹಿಂದಿ ಸಬ್ಜೆಕ್ಟ್ ಈಸಿ ಅದತ್ತಿ ನೆಗ್ಲಿಜೆನ್ಸಿ ಮಾಡಿದಂದ್ರ ಜಾಸ್ತಿ ಮಾರ್ಕ್ಸ್ ಅದ್ರೊಳಗೆ ಹೋಗ್ಯದ. ಟೈಮಿಗೆ ಫಾಲೋ ಮಾಡ್ರಿ, ಕರೆಕ್ಟ್ ಓದ್ರಿ, ಸಬ್ಜೆಕ್ಟ್ ಎಲ್ಲಾ ಈಸಿನೇ ಇರ್ತಾವ. ಕೊನೆಯದಾಗಿ ನಿನ್ನಿಂದ ಈಗ ನಿನ್ನ ಫಲಿತಾಂಶ ಬಂದಿದೆಯಲ್ಲ, ಈ ಫಲಿತಾಂಶದ ಒಂದು ರೂವಾರಿಗಳು ಯಾರ್ಯಾರಾಗಿದ್ದಾರೋ ಅವರಿಗೆ ಅವರು ವಿಶೇಷವಾಗಿ ಯಾರ್ಯಾರಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸ್ತೀರಾ? ನಾ ಥ್ಯಾಂಕ್ಫುಲ್ ನಮ್ ಕಾಲೇಜಿಗೆ ಎಲ್ಲಾ ಲೆಕ್ಚರ್ಸ್ ಮತ್ ನನ್ ತಂದೆ ತಾಯಿಗಿದ್ದೇನ್ರಿ. ನಮ್ ಕಾಲೇಜಿನ ಎಲ್ಲಾ ಲೆಕ್ಚರ್ಸ್ ಪ್ರತಿಯೊಬ್ಬರು ಬಾಳ ಸಪೋರ್ಟ್ ಮಾಡ್ಯಾರ, ಮತ್ ನಮ್ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ಯಾರ. ಸರಿ, ಧನ್ಯವಾದ ಅಮ್ಮ. ಇದೇ ರೀತಿಯಾಗಿ ನಿಮ್ಮ ಶೈಕ್ಷಣಿಕ ಒಂದು ಪ್ರವೃತ್ತಿ ಮುಂದೆ ಹೀಗೆ ಬರೀಲಿ. ಮುಂದಿನ ದಿನಗಳಲ್ಲಿ ನೀವು ಕಂಡಿರ್ತಕ್ಕಂಥ ಕನಸುಗಳು ನನಸಾಗ್ಲಿ ಅಂತ ನಮ್ಮ ಚಾನೆಲ್ ಕಡೆಯಿಂದ ನಾವು ಕೂಡ ಹರಿಸ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ ಜೊತೆಗೆ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ, ಅಫಜಲ್ಪುರ್ ತಾಲೂಕಿನ ಟಾಪರ್ಸ್ ನಮ್ ಜೊತೆಗಿದ್ರು. ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು ಏನೆಂದ್ರೆ, ಪರಿಶ್ರಮಕ್ಕಿಂತ ನಾವು ಲಕ್ಷ್ಯ ಕೊಟ್ಟು ನಮ್ಮ ಮನಸ್ಸಿನಿಂದ ಓದಿದಾಗ ಮಾತ್ರ, ನಮ್ಮ ಮನಸ್ಸಿನ ಪರಿಶ್ರಮಕ್ಕೆ ಮಾತ್ರ ನಮಗೆ ಉತ್ತಮ ಫಲಿತಾಂಶ ಬರ್ತದೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನ ಅವ್ರು ಹೇಳಿದ್ರು. ಇವತ್ತು ನೋಡುವಂತ ಒಂದು ಸಣ್ಣ ವಿಷಯ ಇಲ್ಲಿ ನಾನು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಬಡ ಕುಟುಂಬದಲ್ಲಿ ಒಂದು ಹಳ್ಳಿಯಿಂದ ಬಂದಿರತಕ್ಕಂತ ಒಂದು ಬಡ ಕುಟುಂಬದ ಒಂದು ಕೂಲಿ ಕಾರ್ಮಿಕರ ಮಗಳು ಅಶೋಕ್ ರಾಠೋಡ್ ಹಾಗೂ ಸುನಿತಾ ರಾಠೋಡ್ ಅನ್ನುವಂತ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ದಂಪತಿಗಳ ಬಡ ಕುಟುಂಬದಿಂದ ಬಂದಿರತಕ್ಕಂತ ಸರಸ್ವತಿ ರಾಠೋಡ್ ಇವತ್ತಿನ ದಿವಸ ತಾಲೂಕಿನ ಒಂದು ಪ್ರಥಮ ಸ್ಥಾನ ಪಡೆದು, ಜಿಲ್ಲೆಗೆ ರ್ಯಾಂಕ್ ಅನ್ನ ಪಡೆದು 4ನೇ ಸ್ಥಾನವನ್ನ ಪಡೆದುಕೊಂಡು ಇವತ್ತು ಅಫಜಲ್ಪುರ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು ನಮ್ ಕಣ್ಮುಂದೆ ಇದೆ ಅಂತಂದ್ರೆ, ಇದಕ್ಕೆ ನಿದರ್ಶನ ಏನಂದ್ರೆ ಶಿಕ್ಷಣಕ್ಕೆ ನಾವು ಎಷ್ಟು ಮಹತ್ವವನ್ನ ಕೊಟ್ಟು, ಎಷ್ಟು ಪ್ರಿಫರೆನ್ಸ್ ಅನ್ನ ಕೊಟ್ಟು, ನಾವು ಬೇರೆ ಹವ್ಯಾಸಗಳಿಗೆ ಹೆಚ್ಚು ಟೈಮ್ ಅನ್ನ ಕೊಡದೆ ಓದಿನ ಕಡೆಗೆ ಹೆಚ್ಚು ಗಮನವನ್ನ ಹರಿಸಿದಾಗ ಮಾತ್ರ ಇಂತ ಉತ್ತಮ ಫಲಿತಾಂಶವನ್ನ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ವೀಕ್ಷಕರೇ, ಅಫಜಲ್ಪುರ್ ತಾಲೂಕಿನ ಟಾಪರ್ಸ್ ಗಳಲ್ಲಿ ದ್ವಿತೀಯ ರ್ಯಾಂಕ್ ಅನ್ನು ಪಡೆದು ಅಫಜಲ್ಪುರ್ ತಾಲೂಕಿನ 2ನೇ ಸ್ಥಾನದಲ್ಲಿ ಕಲಾ ವಿಭಾಗದಲ್ಲಿ, ವಿಶೇಷವಾಗಿ ಕಲಾ ವಿಭಾಗದಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ ಜೊತೆಗೆ ಶಶಿಕುಮಾರ್ ಉಕ್ಲಿಯವರು ನಮ್ ಜೊತೆಗಿದ್ದಾರೆ. APJ ಅಬ್ದುಲ್ ಕಲಾಂ PU ಕಾಲೇಜಿನ ವಿದ್ಯಾರ್ಥಿ. ಟಾಪ್ 1ರಲ್ಲಿ ಕೂಡ ಅವರೇ ಇದ್ದಾರೆ ಅಂದ್ರೆ 2 ಸ್ಥಾನ, ಇಬ್ಬರು ವಿದ್ಯಾರ್ಥಿಗಳು, 2 ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿದ್ದರೆ, ದ್ವಿತೀಯ ಸ್ಥಾನದಲ್ಲಿ APJ ಅಬ್ದುಲ್ ಕಲಾಂ ಕಾಲೇಜಿನ ಶಶಿಕುಮಾರ್ ಉಕ್ಲಿ ಅವರು ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನೋಡೋದಾದ್ರೆ ಜಿಲ್ಲೆಯ 9ನೇ ರ್ಯಾಂಕು ಕೂಡ ನಮ್ಮ ಶಶಿಕುಮಾರ್ ಉಕ್ಲಿ ಅವರು ಪಡೆದುಕೊಂಡಿದ್ದಾರೆ. ಅವರ ಅಂಕಿಅಂಶಗಳು ನೋಡುತ್ತಾ ಹೋದ್ರೆ, ಕನ್ನಡ ವಿಷಯದಲ್ಲಿ 99 ಅಂಕ ಪಡೆದರೆ, ಹಿಂದಿ 96 ಅಂಕ, ಇತಿಹಾಸದಲ್ಲಿ 97 ಅಂಕ ಪಡೆದರೆ, ರಾಜ್ಯಶಾಸ್ತ್ರದಲ್ಲಿ 95 ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಸಮಾಜಶಾಸ್ತ್ರದಲ್ಲಿ 95 ಅಂಕ ಪಡೆದರೆ, ಶಿಕ್ಷಣ ಶಾಸ್ತ್ರದಲ್ಲಿ 99 ಅಂಕ ಪಡೆದಿದ್ದಾರೆ. ಇವರು 600 ಅಂಕಗಳ ಪೈಕಿ 579 ಅಂಕಗಳನ್ನು ಪಡೆದು 96.50% ಪರ್ಸೆಂಟೇಜ್ ಅನ್ನ ಪಡೆದುಕೊಂಡಿದ್ದಾರೆ. ತಂದೆ ಪರಮಾನಂದ್ ಉಕ್ಲಿ ಹಾಗೂ ತಾಯಿ ಸುಶೀಲಾಬಾಯಿ ಉಕ್ಲಿ ಅವರ ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂತ ಈ ಬಡ ಪ್ರತಿಭೆ ಈ ತಾಲೂಕಿನ ಕೀರ್ತಿಯನ್ನ ರಾಜ್ಯ ಮಟ್ಟಕ್ಕೆ ತೋರಿಸುವಂತ ನಿಟ್ಟಿನಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ದ್ವಿತೀಯ PUCಯಲ್ಲಿ ಈ ಸಾಧನೆಯನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ ಶಶಿಕುಮಾರ್ ಉಕ್ಲಿ ಅವರೇ. ಈಗ ನೀವು ಪರ್ಸೆಂಟೇಜ್ 96.50% ಅನ್ನ ತೆಗೆದಿದ್ದೀರಿ. ಇನ್ನೂ ಹೆಚ್ಚು ಬರ್ಬೇಕಾಗಿತ್ತ ಅಂತ, ಅಥವಾ ಇಷ್ಟಕ್ಕೆ ತೃಪ್ತಿಯಾಗಿದೆ ಸಾಕಪ್ಪ ಅಂತ ಅನಿಸ್ತಾ? ಇಷ್ಟಕ್ಕೆ ತೃಪ್ತಿ ಆಗಿದೆ ಸರ್, ಅನ್ಕೊಂಡಷ್ಟು ಬಂದಿದೆ ನಿಮ್ಗೆ. ಆದ್ರೆ ಈಗ ನಿಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ಕಡಿಮೆ ಅಂಕ, 4 ಅಂಕಗಳು ಕಡಿಮೆ ಬಂದಿದೆ. ಅದರಲ್ಲಿ ಏನಾದ್ರೂ ಏರುಪೇರ್ ಆಯ್ತಾ, ಏನ್ ಕನ್ಫ್ಯೂಸ್ ಆಯ್ತಾ ನಿಮ್ಗೆ ಅಂತ? ಎಲ್ಲ ಚೆನ್ನಾಗಿದೆ ಸರ್. ಈಗ ನಿಮ್ ಕಾಲೇಜಿನ ವಾತಾವರಣ ಹೆಂಗಿದೆ? ನಿಮ್ ಕಾಲೇಜಿನಲ್ಲಿ ನೋಡುವಂತಂದ್ರೆ ಈಗ ನಿಮ್ಮ ಶಿಕ್ಷಕ ವೃಂದದವರು, ನಿಮ್ ಪ್ರಾಂಶುಪಾಲರು ಎಲ್ರು ಯಾವ ರೀತಿಯಾಗಿ ನೀವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ ಜೊತೆಗೆ? ತುಂಬಾ ಸಂತೋಷ ಪಡ್ತಾರೆ, ಅವ್ರ ಸಪೋರ್ಟ್ ತುಂಬಾ ಇದೆ ಸರ್. ಈಗ ನೀವು ಓದುವಂತ ಟೈಮಿಂಗ್ ಹೆಂಗಿತ್ತು ಅಂತ? ಈಗ ಕಾಲೇಜಲ್ಲೇ ಮಾತ್ರ ಓದ್ತಾ ಇದ್ದೀರಾ ಅಥವಾ ಬೇರೆ ಕಡೆ ವೆಕೇಶನ್, ಕೋಚಿಂಗು ಎಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದಾರೆ? ಕಾಲೇಜಲ್ಲಿ ಅಷ್ಟೇ. ಕಾಲೇಜಲ್ಲಿ ಏನ್ ಪಾಠ ಮಾಡ್ತಾರೋ ಅದನ್ನೇ ಓದೋದು. ಹಾಗಾದ್ರೆ ಈಗ ನೀವು ಮನೆಯಲ್ಲಿ ಯಾವ ರೀತಿ ಟೈಮ್ ಪ್ರಿಪೇರ್ ಮಾಡ್ಕೊತಿದ್ರಿ ಓದೋದು? ಮನೆಯಲ್ಲಿ ನಸ್ಕಿನ್ ಜಾವ 4-5 ಗಂಟೆಗಳಿಗೆ ಹೇಳ್ತಿದ್ದೆ ಸರ್. 6 ತನ ಓದಿ ಮುಂದೆ ಮಣ್ಣೂರು ನಮ್ಮೂರು, ಅಲ್ಲಿಂದ 6 ಬಸ್ ಹಿಡಿದು ಇಲ್ಲಿ ಬರ್ತೀವಿ. ಮತ್ತೆ ಸಾಯಂಕಾಲ ಇಷ್ಟು. ಈಗ ಮನೆಯಲ್ಲಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು?
ಮನೇಲಿ ತುಂಬಾ ಇವತ್ತೊಂದಿನ ಕಾಲೇಜ್ ಬಿಡಪ್ಪ ಕೆಲ್ಸ ಇದೆ ನಾಳೆ ಹೋಗ್ಬೇಕು ಹೋಗುವಂತೆ ಹಿಂಗೇನಾದ್ರು ಮಾಡಿಲ್ಲ. ಕಾಲೇಜ್ ಪ್ರತಿದಿನ ಕಳ್ಸಿದ್ದಾರೆ. ಪ್ರತಿದಿನ ಕಳಿಸ್ತಾ ಇದ್ದಾರೆ. ಈಗ ನಿಮ್ ಮನೆಯಲ್ಲಿ ವಾತಾವರಣ ಹೆಂಗಿದೆ? ಖುಷಿ ವಾತಾವರಣ ಇದೇನೋ ಅಥವಾ ಇಲ್ಲ ಇನ್ನೂ ನನ್ ಮಗ ಹೆಚ್ಚಿಗೆ ಬರ್ಬೇಕಾಗಿತ್ತು ಅಂತೇಳಿ ಏನಾದ್ರು ಇದೇನೋ? ತುಂಬಾ ಖುಷಿ, ತುಂಬಾ ಖುಷಿ ಆಗಿದೆ. ಈಗ ಇನ್ನೊಂದು ವಿಷಯ ಹೇಳೋದಾದ್ರೆ, ಈಗ ನೀವು ಓದುವಂತ ವಿಷಯ ಆಯ್ತು. ಈಗ ತಾಲೂಕಿನಲ್ಲಿ ನಿಮ್ APJ ಅಬ್ದುಲ್ ಕಲಾಂ ಯಾವತ್ತು ಕೂಡ ಎಲ್ಲ ಫಲಿತಾಂಶಗಳು ಬಂದಾಗ ಫಸ್ಟ್ ನೋಡೋದೇ ನಿಮ್ ಕಾಲೇಜಿಗೆ. ಇವಾಗ ಕೂಡ ನೀವು ನಮ್ಗೆ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಾವು ಕೂಡ ಟಾಪರ್ ಆಗಿದ್ದೀರಿ. ಈಗ ನಿಮಗೆ ಎಷ್ಟು ಖುಷಿ ಅನಿಸ್ತದೆ ನಿಮ್ ಕಾಲೇಜಿನ ಕೀರ್ತಿ ಆ ರೀತಿ ಆ ಮಟ್ಟದಲ್ಲಿ ಹೋಗ್ಬೇಕು? ನಮಗೂ ತುಂಬಾ ಖುಷಿ ಆಗ್ತಿದೆ ಸರ್. ಅವರು ನಮ್ ಕಾಲೇಜು ಬೆಳಿತಿದೆ, ನಾವು ಅದಕ್ಕೆ ಕಾರಣ ಆಗ್ತಿದೆ ಅನ್ನೋದು ತುಂಬಾ ಖುಷಿ. ಕಾಲೇಜಲ್ಲಿ ನಿಮ್ಗೆ ವಿಶೇಷವಾದಂತ ಏನಾದ್ರು ಉಪನ್ಯಾಸ ನೀಡ್ತಾ ಇದ್ದೀರಾ? ಸರಿ, ಯಾರು? ಎಲ್ಲಾ ವಿದ್ಯಾರ್ಥಿಗಳು ಸೇಮ್. ನಿಮ್ ಫೇವರೇಟ್ ಅಂತ ಯಾವ ಸಬ್ಜೆಕ್ಟ್? ಅದು ನಿಮ್ ಟೀಚರ್ಸ್ ಯಾರು ಫೇವರೇಟ್ ಟೀಚರ್ಸ್ ಅಂತ ಹೇಳಿರ್ತಾರೆ? ಫೇವರೇಟ್ ಎಜುಕೇಶನ್ ಸರ್ ಶರಣಗೌಡ ಸರ್ ಅಂತ ಅವ್ರೆ. ಅವ್ರು ಜಾಸ್ತಿ ಒತ್ತು ಕೊಡ್ತಾ ಇದ್ರು. ಅದರಲ್ಲಿ ಔಟ್ ಆಫ್ ಔಟ್ ನಿಮ್ಗೆ ಆಗ್ಲಿಲ್ಲ, ಯಾಕೋ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತದೇನು? ಈಗ ಮುಂದೆ ನಿಮ್ ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕಂತ ಹೇಳಿ ಬಯಸ್ತಾ ಇದ್ದೀವಿ? ಟೀಚಿಂಗ್ ಫೀಲ್ಡ್ ಅಲ್ಲಿ ಟೀಚರ್ಸ್ ಆಗ್ಬೇಕಂತ ಹೇಳಿ ಬಯಸ್ತೀರಿ. ನಿಮ್ ತಂದೆ ತಾಯಿಗಳು ಇದೇ ಫೀಲ್ಡಿಗೆ ಹೋಗ್ಬೇಕು, ಇದೇ ಹುದ್ದೆಯಲ್ಲಿ ಇರ್ಬೇಕು ಅಂತ ಹೇಳಿ ಏನಾದ್ರು ನಿಮ್ಗೆ ಒತ್ತಡ ಹೇರ್ತಾರ ಅಥವಾ ನಿಮ್ ಇಚ್ಛೆಗೆ ಬಿಟ್ಬಿಟ್ಟಿದಾರ ಅಂತ? ಹಾಗೇನ್ ಮಾಡ್ತಿಲ್ಲ, ನೀನ್ ಏನ್ ಮಾಡ್ತಿ ಮಾಡಪ್ಪ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್. ಈಗ ಮುಂಬರುವ PU ಅಪ್ಕಮಿಂಗ್ PU ಯಾರು ಇರ್ತಾರಲ್ಲ, ಬರಂತ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಏನು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗಿ ಓದ್ರಿ, ಟೈಮ್ ಟೇಬಲ್ ಹಾಕೊಂಡು ಓದ್ರಿ, ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತೀರಿ. ಸರಿ, ಧನ್ಯವಾದ. ಮತ್ತೊಮ್ಮೆ ನಿಮ್ಮ ಫ್ಯೂಚರ್ಸ್ ಕನ್ಸುಗಳು ಏನಿದಾವೋ, ನೀವು ಶಿಕ್ಷಕರಾಗುವಂತ ಒಂದು ಏನು ಆಸೆ ಇದೆನೋ ಅದು ಈಡೇರಲಿ ಅಂತ ಹೇಳೋದನ್ನ ನಾವು ಕೂಡ ಆಶಿಸ್ತೀವಿ. ಹಾಗೂ ಮುಂಬರುವ ಎಲ್ಲ ನಿಮ್ಮ ಮುಂದಿನ ಭವಿಷ್ಯದ ಎಲ್ಲ ಒಂದು ಗುರಿಗಳು ಶೀಘ್ರದಲ್ಲೇ ಅವು ಕೂಡ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ನಿಮ್ಮಿಬ್ಬರಿಗೂ ಕೂಡ ಟಾಪರ್ಸ್ಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾ, ನಿಮ್ಮ ಭವಿಷ್ಯದ ಎಲ್ಲ ಆಸೆ ಆಕಾಂಕ್ಷೆಗಳು ಗುರಿಗಳನ್ನ ತಲುಪಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಷ್ಟೇ ಅಲ್ಲ, ಅಫ್ಜಲ್ಪುರ್ ತಾಲೂಕಿಗೆ ಟಾಪರ್ ಆಗಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ APJ ಅಬ್ದುಲ್ ಕಲಾಂ PU ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಾವು ಇವತ್ತು ಇದ್ದೇವೆ. ದ್ವಿತೀಯ PUC ಫಲಿತಾಂಶ ಬರುವ ಮುನ್ನವೇ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಅಫ್ಜಲ್ಪುರ್ ತಾಲೂಕಿನ ಫಲಿತಾಂಶ ಯಾವ ರೀತಿ ಆಗಿರ್ತದಪ್ಪ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಜಿಲ್ಲೆಯಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ನೋಡಿದಾಗ ನಮ್ಗೆ ಒಂದು ಇಳಿಮುಖ ಆಗಿರೋದಂತೂ ನಿಜ. ಆದ್ರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಅಂದ್ರೆ ಸುಮ್ನೆ ಪಾಸ್ ಆಗಿ ಎಲ್ರು ಫೇಲ್ ಆಗಿದ್ದಾರೆ, ನಾನ್ ಪಾಸ್ ಆಗಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿಲ್ಲ, ಅವರು ಕೂಡ ರಾಜ್ಯವೇ ತಿರುಗಿ ನೋಡುವಂತ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಹಾಗೂ ಇನ್ನುಳಿದ ಎಲ್ಲಾ ಇಲಾಖೆಯ ಅಧಿಕಾರಿ ವರ್ಗದವರು ಈ ಕಡೆ ಅಫ್ಜಲ್ಪುರ್ ತಾಲೂಕಿನ APJ ಅಬ್ದುಲ್ ಕಲಾಂ ಕಾಲೇಜಿನ ಕಡೆಗೆ ತಿರುಗಿ ನೋಡುವಂತೆ ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ವಿಜಯಲಕ್ಷ್ಮಿ ಕರಜ್ಗಿ ಅವರು 600 ಅಂಕಗಳ ಪೈಕಿ 570 ಅಂಕಗಳನ್ನ ಪಡೆದು ಸುಮಾರು ಪ್ರತಿಶತ 95% ಅನ್ನ ಪಡೆದು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿರತಕ್ಕಂತ ಹಿರಿಮೆಯನ್ನ APJ ಅಬ್ದುಲ್ ಕಲಾಂ ಕಾಲೇಜಿನ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಕರಜ್ಗಿ ಅವರಿಗೆ ಸಲ್ತದೆ. ಇವರು ಕುಟುಂಬದ ಒಂದು ವಿಚಾರವಾಗಿ ನೋಡಿದ್ರೆ, ಕುಟುಂಬದಲ್ಲಿ ತಂದೆ ಬಸವರಾಜ್ ಕರಜ್ಗಿ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ತನ್ನ ಮಗಳಿನ ಓದಿಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡುತ್ತಾ ಇವತ್ತು ಆ ಮಗಳ ಒಂದು ಫಲಿತಾಂಶದ ಒಂದು ರಿಫ್ಲೆಕ್ಷನ್ ಅನ್ನು ಯಾವ ರೀತಿಯಾಗಿ ಖುಷಿ ಪಡಿಸ್ತಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಬೌರಮ್ಮ ಅವರ ತಾಯಿ ಬೌರಮ್ಮ ಅವರು ಮನೆಯಲ್ಲೇ ಹೋಮ್ ಮೇಕರ್ ಆಗಿದ್ರು ಕೂಡ ಮಗಳಿಗೆ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಕಂಗ್ರಾಚುಲೇಷನ್ ಅಫ್ಜಲ್ಪುರ್ PU ವಿದ್ಯಾರ್ಥಿಗಳೇ ಅನ್ನುವಂತ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ ಜೊತೆಗೆ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ನಮ್ ಜೊತೆಗಿದ್ದಾರೆ. ಎಲ್ಲದರಲ್ಲಿ ಮಹಿಳೆಯರೇ ಮೇಲುಗೈ ಇರ್ತಾರೆ, ಆದ್ರೆ ವಾಣಿಜ್ಯ ವಿಭಾಗದಲ್ಲಿ ಕೂಡ ಅಫ್ಜಲ್ಪುರ್ ತಾಲೂಕಿನ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಆಗಿದ್ರೆ ಅದು ಕೂಡ ಮಹಿಳೆಯರಾಗಿದ್ದಾರೆ. ಮೊದಲನೇದಾಗಿ ವಿಜಯಲಕ್ಷ್ಮಿ ಕರಜ್ಗಿ ಅವರಿಗೆ ಕಂಗ್ರಾಚುಲೇಷನ್ ಅನ್ನ ಹೇಳ್ತೇವೆ. ಇವತ್ತು ನೀವು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ಆ ಒಂದು ಕಾಲೇಜಿನ ಹಿರಿಮೆಯನ್ನ ಹೆಚ್ಚಿಸುವುದಲ್ಲದೆ ಇಡೀ ನಿಮ್ಮ ಶಿಕ್ಷಕ ವೃಂದಕ್ಕೆ ಖುಷಿ ಪಡಿಸುವಂತ ನಿಟ್ಟಿನಲ್ಲಿ, ಅದಲ್ಲದೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಖುಷಿ ವಿಚಾರವನ್ನ ಕೊಟ್ಟಿದ್ದೀರಿ. ಈ ಪರ್ಸೆಂಟೇಜ್ ನಿಮ್ಗೆ ಖುಷಿ ಕೊಡ್ತಾ ಇಲ್ಲ ಇನ್ನೂ ಬರ್ಬೇಕಾಗಿತ್ತ ಅಂತ ಅನಿಸ್ತಾ ಅಂತ? ಇದು ಪರ್ಸೆಂಟೇಜ್ ಫಸ್ಟ್ ನಾನು ಖುಷಿ ಕೊಟ್ಟದ ಅಷ್ಟೇ ರೀ, ಬಟ್ ಇನ್ನ ನನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ರಿ ಸರ್. ಯಾಕಂದ್ರೆ ನಾನೇ ಒಂದ್ ಚಾಲೆಂಜ್ ಹಾಕೊಂಡಿದ್ ನನ್ ಮ್ಯಾಗೆ. ಫಸ್ಟ್ PU ನಂದು 98 ಆಗಿದ್ ಪರ್ಸೆಂಟೇಜ್, ನಂಗ್ 98 ಮ್ಯಾಗ್ ಇನ್ನ ಆಗ್ಬೇಕಂತಿತ್ತು. ಬಟ್ ಈ ಸಲ ವ್ಯಾಲ್ಯೂಯೇಷನ್ ನಾನ್ ಬರ್ದಿದ್ದೆ ಆನ್ಸರ್
ಬಟ್ ನನಗದು ಮಾರ್ಕ್ಸ್ ನಾನ್ ಬರ್ದಿದ್ಕು ಚೆಕ್ ಆಗಿ ಬಂದಿ ಮಾರ್ಕ್ಸಿಗೂ ಸಂಬಂಧ ಇದು ಆಗಲ್ಲ ವ್ಯತ್ಯಾಸ ಅನಿಸ್ತಾ ಇದೆ. ವ್ಯತ್ಯಾಸ ಬಾಳ ಆಗ್ಲಾಗತ್ತದ್ರಿ ನನಗ ಅದು ಒಟ್ಟ ಇನ್ನ ಮಾರ್ಕ್ಸ್ ಬಂದಾರ ಖುಷಿ ಆಗ್ಲಾಗತ್ತದ್ರಿ ಬಟ್ ಅದಿನ್ನ ನಂಗೆ ಸ್ಯಾಟಿಸ್ಫೈ ಆಗಲ್ಲ ಇಲ್ಲ, ನೀವು 95% ತೆಗೆದವ್ರೆ ಈ ರೀತಿ ಎಲ್ಲ ನೀವು ಕನ್ಫ್ಯೂಸ್ ಅಲ್ಲಿದ್ರೆ ನಿಮ್ ಮಾರ್ಕ್ಸ್ ಅಲ್ಲಿ 3 ಜನ ಪಾಸ್ ಆಗ್ಬಿಡ್ತಾರೆ. ಅವರೆಲ್ಲ ಫೇಲ್ ಆದವರೆಲ್ಲ ಖುಷಿ, ಅವ್ರ ದುಃಖದಲ್ಲಿದ್ದಾರೆ. ಏನಪ್ಪಾ ಇವ್ರ ಒಬ್ಬರೇ ನಾನು 3 ಜನ ಪಾಸ್ ಆಗೋಟ್ ಮಾರ್ಕ್ಸ್ ತಗೊಂಡಾರೆ ಅಂತ ಹೇಳಿ ಅವ್ರ ವ್ಯತೆಯಲ್ಲಿ ಇರ್ಬೇಕಾದ್ರೆ ನೀವು 95 ತಗೊಂಡ್ರು ಕೂಡ ಇನ್ನೂ 5% ಕಡಿಮೆ ಆಯ್ತು ಅಂತೇಳಿ ಒಂದು ಆತಂಕ, ಒಂದು ವ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ನಮಗೆ ಬಹಳಷ್ಟು ಖುಷಿ ಆಯ್ತು. ಯಾಕಂತಂದ್ರೆ ನೀವು ಹಾಕಿರ್ತಕ್ಕಂಥ ಪರಿಶ್ರಮ, ನಿಮ್ಮ ತಂದೆ ತಾಯಿಗಳು ನಿಮ್ಗೆ ನೀಡುವಂತ ಪ್ರೋತ್ಸಾಹ, ನಿಮ್ಮ ಕಾಲೇಜಿನಲ್ಲಿ ಎಲ್ಲಾ ನಿಮ್ಮ ಪ್ರಾಧ್ಯಾಪಕರು ನಿಮ್ಗೆ ನೀಡುವಂತ ಪ್ರೋತ್ಸಾಹದ ಜೊತೆಗೆ ನಮ್ಗೆ ಇನ್ನೂ ಕಡಿಮೆ ಬಂತು ಅನ್ನುವಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಅದಕ್ಕೆ ನಾವು ನಿಮ್ಗೆ ಎಷ್ಟು ತುಂಬು ಹೃದಯದ ನಮ್ಮ ತಾಲೂಕಿನ ಜನ ಧನ್ಯವಾದ ಸಲ್ಲಿಸ್ಬೇಕು ಅನ್ನುವಂಥದ್ದೇ ನಮ್ಗೆ ತಿಳಿಯದಂತಾಗಿದೆ. ಆದ್ರೂ ಕೂಡ ನಿಮ್ಗೆ ಕಂಗ್ರಾಚುಲೇಷನ್ ಯಾಕೆ ಹೇಳ್ತೇವೆ ಅಂತಂದ್ರೆ, ಅಫ್ಜಲ್ಪುರ ತಾಲೂಕು ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿದೆ ಅಂತ ಹೇಳ್ತಾ ಇದ್ರು. ಆದ್ರೆ PUC ಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇಷ್ಟು ಮಾರ್ಕ್ಸ್ ತೆಗೆಯುವುದು ಸುಮ್ನೆ ಸಾಮಾನ್ಯ ಮಾತಲ್ಲ. ಅದೇ ರೀತಿಯಾಗಿ ಇವಾಗ ವೆಬ್ ಕಾಸ್ಟಿಂಗ್ ಬೇರೆ ಬಂದಿದೆ. ಅದಕ್ಕೆ ಹೆದರಿ ಎಷ್ಟೋ ಜನ ಮಕ್ಕಳು ಪರೀಕ್ಷೆಯನ್ನ ಬರೀಲಿಕ್ಕೆ ಹಿಂದೇಟ್ ಹಾಕೋದು, ಆಮೇಲೆ ನೆನಪಿರ್ತಕ್ಕಂಥ ವಿಷಯಗಳು ಕೂಡ ಆ ವಿಷಯದಲ್ಲಿ ಇಲ್ಲಪ್ಪ ನನ್ಗೇನೋ ಆಗ್ಬಿಡುತ್ತೆ ಅನ್ನುವಂತ ಒಂದು ಭಯದಲ್ಲಿ ಎಕ್ಸಾಮ್ ಬರೆದು ಒಂದಿಷ್ಟು ಮಾರ್ಕ್ಸ್ ಗಳು ಕಡಿಮೆ ಬಂದಿರತಕ್ಕಂತ ಒಂದು ಸಂದರ್ಭದಲ್ಲಿ ನೀವು 95% ಅಂಕಗಳನ್ನ ಪಡೆದು ಇಡೀ ತಾಲೂಕಿನ ಹಿರಿಮೆಯನ್ನು ಹೆಚ್ಚಿಸಿದ್ದೀರಿ. ನಿಮಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ ಹೇಳ್ತೇನೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಕೂಡ ನಮ್ಮ ತಾಲೂಕಿಗೆ ತಿರುಗಿ ನೋಡುವಂತೆ ಕೂಡ ನಿಮ್ಮ APJ ಅಬ್ದುಲ್ ಕಲಾಂ ಕಾಲೇಜು ಮಾಡಿದೆ. ಅದಕ್ಕೂ ಕೂಡ ಕಂಗ್ರಾಚುಲೇಷನ್ ಅನ್ನ ಹೇಳ್ತೇನೆ. ಈಗ ನಿಮ್ಮ ಕಾಲೇಜಿನಲ್ಲಿ ಕಾಲೇಜ್ ವಿಚಾರಕ್ಕೆ ಬಂದ್ರೆ, ನಿಮ್ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟಿವ್ ಆಗಿತ್ತು ಅಂತ? ಬಹಳ ಸಪೋರ್ಟಿವ್ ಆಗಿರ್ತಾರೆ ನಮ್ ಸರ್ಗಳು, ಲೈಕ್ ಟೀಚರ್ಸ್ ಆಗಿರ್ತಾರೆ, ಗೈಡರ್ಸ್, ಮೋಟಿವೇಟರ್ ಎಲ್ಲಾ ಆಗಿರ್ತಾರೆ. ನಾವು ಯಾವ್ದು ಸಬ್ಜೆಕ್ಟ್ ಬಿ ನಾವು ಹೆಚ್ಚಿಗೆ ಓದ್ಬೇಕಂದ್ರೆ ಇವ್ರಿಗೆ ಸ್ಪೆಸಿಫಿಕ್ ಆಗಿ ಪರ್ಸನಲಿ ತಗೊಳ್ರಿ, ಎಲ್ಲರಿಗೂ ಓವರ್ ಆಲ್ ಹೇಳ್ತಾರಿ. ಯಾವ್ದೇ ಒಂದ್ ವಿಷಯ ಹೇಳದಿತ್ತಂಗ ಕ್ಲಾಸ್ ರೂಮ್ ನಾಗೆ ಬಂದ್ ಕಿಶ ಅಷ್ಟೂರಿಗೆ ಹೇಳ್ತಾರಿ. ಸಪ್ರೇಟ್ ಆಗಿ ನಾವು ಇದು ಸರ್ ನಮ್ಗ್ ತಿಳಿಯಲಾಗ್ಯದಂದ್ರ ಡೈರೆಕ್ಟ್ ನಮ್ಗ್ ಅಲ್ಲೇ ಸ್ಪಾಟ್ ನಾಗೆ ಡೌಟ್ ಕ್ಲಿಯರ್ ಮಾಡ್ಬಿಡ್ತಾರೆ ಸರ್. ಯಾವ್ದೇ ರೀತಿ ಹಿಂಗ್ ಭೇದ ಭಾವ ಅನ್ನೋದಿಲ್ರಿ, ಎಲ್ರಿಗೂ ಈಕ್ವಲ್ ಆಗಿ ನೋಡ್ತಾರೆ. ಅಲ್ಲ, ಈಗ ಯಾರೋ ಟಾಪರ್ಸ್ ಇರ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಜಾಸ್ತಿ ಟೀಚರ್ಸ್ ಗಳೆಲ್ಲ ಅನ್ನುವಂತ ಮಾತುಗಳಿದಾವೆ. ಬಟ್ ಆ ರೀತಿ ಇರಲ್ಲ ಅನ್ಕೋತೀನಿ APJ ಅಬ್ದುಲ್ ಕಲಾಂ ಕಾಲೇಜಲ್ಲಿ. ಆ ರೀತಿ ಏನಾದ್ರು ನಿಮ್ಗೆ ಮಾಡ್ತಾ ಇದ್ರ? ಇಲ್ಲ ಇವರು ಸ್ವಲ್ಪ ಯಾಕೋ ಹುಷಾರಿದ್ದಾರೆ, ಇವ್ರು ಸ್ವಲ್ಪ ಹೆಚ್ಚಿಗೆ ಎನ್ಕರೇಜ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ? ಅವ್ರ ಡೌಟ್ ಕೇಳಲ್ರಿ ಸ್ಟೂಡೆಂಟ್ಸ್, ಅದಕ್ಕೆ ಅವ್ರಿಗೆ ಹೇಳಿಲ್ಲ ಅಂದ್ರ ಬರೀ ಇವ್ರಿಗೆ ಇದು ಮಾಡ್ತಾರಂತ ಅವ್ರ ಮನಸ್ನಾಗ ಅದು ಕುಂತ್ ಬಿಟ್ಟಿರ್ತಾರ. ಬಟ್ ಸರ್ಸ್ ನಮ್ದು ಎಲ್ರಿಗೂ ಒಂದೇ ತರ ನೋಡ್ತಾರೆ. ಎಲ್ರಿಗೂ ಒಂದೇ ತರಾನೇ. ಈಗ ನಿಮ್ಮ ತಂದೆಯವ್ರು ನೋಡಿದ್ರೆ ಡ್ರೈವರ್ ಅಂತ ತಾವು ಹೇಳಿದ್ರಿ. ಆದ್ರೆ ಡ್ರೈವರ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ? ಎಲ್ಲಾ ಬಾಳ ಸಪೋರ್ಟಿವ್ ಅದ. ನಮ್ ಪಪ್ಪಾ ಮಮ್ಮಿ ಬಿ ಎಲ್ಲಾರಿ. ನಂಗ್ ಬೆಳಗ್ಗೆ ಓದೋದ್ ಹವ್ಯಾಸ ಇಲ್ರಿ ಸರ್. ಸ್ವಲ್ಪ ನಾ ರಾತ್ರಿನೇ ಓದ್ತೀನ್ರಿ. ಹೆಚ್ಚ ನಂಗ್ ಮನಸ್ಸು ಅವಾಗೆ ಇಷ್ಟ ಆತನ ಅವಾಗೆ ಓದ್ತೀನಿ. ನಾವ್ ಓದತನ ನಮ್ ಪಪ್ಪಾ ಎಚ್ಚರ ಇರ್ತಾರ್ರಿ. ಅವ್ರಿಗ್ ಓದದ್ದು ಬಿಡತನ ಅವ್ರಿಗ್ ನಿದ್ದೆ ಆತಲ್ರಿ. ಸೊ ನಾವ್ ಓದತನ ಎಚ್ಚರಿದ್ದ ಆಮ್ಯಾಗ ಅವ್ರ ಮಕ್ಕೋತದ. ಈಗ ನೀವು ಓದ್ಬೇಕಂತೇಳಿ ಪರಿಶ್ರಮ ನೀವು ಪಡ್ತೀರಿ, ನನ್ನ ಮಗಳು ಓದ್ಲಿ ಅಂತ ಅವ್ರು ಪರಿಶ್ರಮ ಪಟ್ಟು ರಾತ್ರಿ ಬೆಳಗನ ಇಬ್ರು ಒಂದು ಓದಿಗಾಗಿ ಇಬ್ರು ಪರಿಶ್ರಮ ಪಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇವಾಗ ರಿಸಲ್ಟ್ ಬಂತು, ಫಲಿತಾಂಶ ಬಂತು. ಇಬ್ಬರಿಗೆ ನಿಮ್ ತಂದೆ ತಾಯಿಗಳಿಗೆ ನಿಮಗೂ ಖುಷಿ ಆಯ್ತಾ? ಇಲ್ಲ ನಿಮ್ ತಂದೆಗೆ ಇನ್ನೂ ಬರ್ಬೇಕಾಗಿತ್ತು? ಇಲ್ಲಿ ನಮ್ ಪಪ್ಪಾಗಿದೆ ಬಾಳ್ ದೊಡ್ಡ ಖುಷಿ ಆಗ್ಯದ್ರಿ. ಈಗ ಅವ್ರಿಗೆ ಬಿ ಪಪ್ಪಾಗ ಮಮ್ಮಿಗೆ ಎಲ್ರಿಗೂ. ಈಗ ರಾತ್ರಿ ಎಲ್ಲಾ ಎಚ್ಚರಿದ್ದು ನಿಮ್ ಜೊತೆಗೆ ಎಚ್ಚರಿದ್ರು, ನಿಮ್ಗೆ ಓದು ಹಿಂಗ್ ಪ್ರೆಷರ್ ಆಗ್ತಾ ಇದ್ರ? ಓದು ಜಾಸ್ತಿ ಓದು, ಇನ್ನು ಓದು ಅಂತ ಹೇಳ್ತಾರೆ. ಈಗ ಬಿಡು ಓದೋದು, ಮುಂಜಾನೆ ಹೋಗೋದಾಗತ್ತಿ ಅಷ್ಟೇ ಹಾಕಿದ್ ಮಾಡ್ತಾರ. ಇಲ್ಲ ನಂಗೆ ಈಗ ಓದೋದ್ ಮನಸ್ಸನ್ನ ಈಗ ಓದ್ತೀನಂತ ನಾನೇ ಓದ್ತಿದ್ರಿ. ಅದರೆಲ್ಲ ಪರಿಶ್ರಮದ ಫಲವಾಗಿ ಇವತ್ತು PU ರಿಸಲ್ಟ್ ನಿಮ್ದು ಈ ಮಟ್ಟಕ್ಕೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದು ಕುಂತಿದೆ. ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮ್ ತಂದೆ ತಾಯಿಗಳಿಗೆ? ಯಾವ ರೀತಿಯಾಗಿ ನಿಮ್ಗೆ ಇವಾಗ ಯಾವ ರೀತಿ ಮಾತಾಡ್ತಾ ಇದ್ದಾರೆ? ಮೊದಲೆಲ್ಲ ಓದ್ಬೇಕಾದ್ರೆ ಯಾವ ರೀತಿ ಮಾತುಗಳಿದ್ದು, ಇವಾಗ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ? ಇಲ್ಲಿ ಬಹಳ ಖುಷಿ ಆಗತ್ತದ್ರಿ. ನಮ್ ಪಪ್ಪಾಗ್ ಬಿ ಅದು ಫಸ್ಟ್ ಕಾಲೇಜಿಗೆ ಫಸ್ಟ್ ಬಂದನ ನಂಗ್ ಸ್ವಲ್ಪ ಖುಷಿ, ನಮ್ ಪಪ್ಪಾಗನ ಖುಷಿ ಆಗ್ಯಾದ್ರಿ. ಆಮ್ಯಾಗ ತಾಲೂಕಿಗೆ ಫಸ್ಟ್ ಅನ್ನ ಅವ್ರಿಗೆ ಫುಲ್ ಖುಷಿ ಆಗ್ಬಿಟ್ಟದ್ರಿ. ಈಗ್ರಿ ಅದ್ರಾಗ ಈಗ ಡ್ರೈವರ್ ಮಗಳ ನಾವ್ ಬಂದಿವನ್ನ ನಮ್ಮ ಪಪ್ಪ ಎಲ್ಲಾ ಕಡೆ ಹೇಳ್ತಾರ. ಅದು ಖುಷಿ ಆಗ್ಯದ್ರಿ. ಡ್ರೈವರ್ ಮಗಳಿರ್ಲಿ, ಗೌಂಡಿಯವ್ರ ಮಗಳಿರ್ಲಿ, ಕೆಲಸಗಾರ ಮಗಳಿರ್ಲಿ, ಯಾರೇ ಇರ್ಲಿ, ಜ್ಞಾನ ಯಾರಪ್ಪನ್ ಸೊತ್ತು ಅಲ್ಲ. ಯಾರು ಪರಿಶ್ರಮ ಪಟ್ಟು ಓದ್ತಾರೋ ಅವರಿಗೆ ಆ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಪಕ್ಕಾ ತಾಜಾ ಉದಾಹರಣೆ ಅಂದ್ರೆ ತಾವೇ. ಯಾಕಂದ್ರೆ ನಿಮ್ ತಂದೆಯವರು ಡ್ರೈವರ್ ಇದ್ರು ಕೂಡ ಡ್ರೈವಿಂಗ್ ಮಾಡ್ತಾ ರಾತ್ರಿ ಹೊತ್ತು ಬಂದು ಅವರಿಗೆ ಆಯಾಸ ಆಗಿರ್ತದೆ, ಮಲ್ಕೋಬೇಕನ್ನುವಂತ ಟೈಮಲ್ಲಿ ಕೂಡ ಮಗಳು ಓದ್ಲಿ ಅನ್ನುವಂತ ಕಾರಣಕ್ಕಾಗಿ ನಿಮ್ ಜೊತೆ ಕೂತ್ಕೊಂಡು ಮಗಳು ಓದ್ಲಿ ಅಂತ ಸಪೋರ್ಟ್ ಮಾಡ್ತಾ ಇದಿರಲ್ಲ, ಅದಕ್ಕಿಂತ ದೊಡ್ಡದು ಯಾವುದಲ್ಲ. ಅವ್ರ ಪರಿಶ್ರಮದ ಜೊತೆಗೆ ನಿಮ್ಮ ಪರಿಶ್ರಮವು ಸೇರಿ ಇವತ್ತು ಫಲಿತಾಂಶ ಈ ಮಟ್ಟಕ್ಕಾಗಿದೆ ಅಂತೇಳಿ ನಮಗೂ ಕೂಡ ಬಹಳಷ್ಟು ಖುಷಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ನೀವು 570 ಅಂಕಗಳನ್ನ ಪಡೆದಿದ್ದೀರಿ 600 ಪೈಕಿ. ಯಾವ ವಿಷಯದಲ್ಲಿ ಜಾಸ್ತಿ ಬರ್ಬೇಕಿತ್ತು, ಕಡಿಮೆ ಬತ್ತು ಅಂತ ಅನಿಸ್ತು ನಿಮ್ಗೆ ವಾಣಿಜ್ಯ ವಿಭಾಗ? ವ್ಯವಹಾರ ಅಧ್ಯಯನ ಮತ್ತು
ಮತ್ತ್ ರಾಜ್ಯಶಾಸ್ತ್ರ. ಯಾಕೆ ವ್ಯವಹಾರ ಅದೇ ನನ್ ಫೇವ್ರೆಟ್ ಸಬ್ಜೆಕ್ಟ್ ರೀ. ನಾ ಅದು ಔಟ್ ಆಫ್ ಔಟ್ ಬರ್ದಿನ್, ಬಟ್ ಅದು ಎಲ್ಲಿ ಹೋಗ್ಯದ ಮಾರ್ಕ್ಸ್ ನಂಗೆ ಗೊತ್ತಾಗಲ್ಲ. 4 ಮಾರ್ಕ್ಸ್ ಮಾರ್ಕ್ಸ್ ಅದು ನಂಬಕ್ಕೆ ಸಾಧ್ಯ ಆಗಲ್ಲ. ನಂಗೆ ಅದು ಒಂದ್ ಸ್ವಲ್ಪ ಚೆಕ್ ಮಾಡಿ, ಮತ್ ರಾಜ್ಯಶಾಸ್ತ್ರ ಬಿ ನಾ ಅಷ್ಟ್ ಮಾರ್ಕ್ಸ್ ಬಿಟ್ಟಿಲ್ರಿ. 2-3 ಮಾರ್ಕ್ಸ್ ಅಷ್ಟೇ ಹೋಗ್ತಿದ್, ಬಟ್ ಬಹಳ ವ್ಯತ್ಯಾಸ ಬಂದಿದ್ ನಂಗ್ ಮಾರ್ಕ್ಸ್ ನ ಸ್ವಲ್ಪ ನಾ ಚೆಕ್ ಮಾಡ್ಬೇಕು. ಈಗ 95% ಪಡೆದ್ರು ಕೂಡ ನಿಮಗೆ ಸಮಾಧಾನ ಇಲ್ಲ, ಇನ್ನು ಬರ್ಬೇಕಿತ್ತು ಅನಿಸ್ತಾ ಇದೆ. ಬಟ್ ನಿಮ್ಗೆ ಬರ್ಬೇಕಿತ್ತು ಅನ್ನುವಂತ ಉತ್ಸಾಹ ಇದೆ ಅಲ್ಲ, ಶೈಕ್ಷಣಿಕವಾಗಿ ನೀವು ಪರಿಶ್ರಮ ಪಟ್ಟಿದ್ದಕ್ಕೆ, ಅದ ಒಂದು ದಿನ ನಿಮ್ಗೆ ಅದನ್ನ ಕೈ ಹಿಡಿಯುತ್ತೆ. ಬಟ್ ಅದರಲ್ಲೇ ತಾವು ಸಕ್ಸಸ್ ಕಾಣ್ತೀರಿ ಅನ್ನುವಂಥದ್ದು ನಮ್ದು ಕೂಡ ಒಂದು ಆಶಯ ಭಾವನೆ ಇದೆ. ಈಗ ನಿಮ್ಮ ಸಂಬಂಧಿಕರೆಲ್ಲ ನೀವು ಓದ್ಬೇಕಾದ್ರೆ ಒಂದ್ ಮಾತುಗಳಿರ್ತಾವ, ಏನೋ ಒಂದು ನಾರ್ಮಲ್ ಆಗಿರ್ತಕ್ಕಂಥ ರೆಸ್ಪೆಕ್ಟ್ ನಿಮ್ ತಂದೆ ತಾಯಿಗಳಿಗೆ ನಿಮ್ಗೆ ಇರ್ತದೆ. ಈಗ ತಾಲೂಕಿಗೆ ಫಸ್ಟ್ ಬಂದಾಗ ಯಾವ ರೀತಿಯಾಗಿ ರಿಯಾಕ್ಷನ್ ಇರ್ತದೆ ಅಂತ ಎಲ್ರು ಕೇಳ್ತಾರ. ಈಗ ಎಲ್ರು ಹೊಂಟಂದ್ರ ಭಾರಿ ಮಾರ್ಕ್ಸ್ ತೆಗ್ದಿ ನೀನು ಬಿ ಫಸ್ಟ್ ಅಂತ, ನೀನು ಬಿ ಎಲ್ಲ ಮಮ್ಮಿಗಿ ಪಪ್ಪಾಗೆಲ್ಲ ಕೇಳಾಕತ್ತಾರಿ. ಅದನ್ನು ಖುಷಿ ಆಗತ್ತದ. ಈಗ ಕೊನೆಯದಾಗಿ ಹೇಳ್ಬೇಕಾದ್ರೆ ಮುಂದೆ ಏನ್ ಆಗ್ಬೇಕಂತ ನಿಮ್ ತಂದೆ ತಾಯಿಗಳ ಆಸೆ ಇದೆ, ನೀ ಏನ್ ಆಗ್ಬೇಕಂತ ತಮ್ಮ ಆಸೆ ಇದೆ? ನಮ್ ಪಪ್ಪ ಮಮ್ಮಿ ಯಾವ್ದ್ ಇಷ್ಟ ಅದು ಮಾಡ್ನಿ ಅಂತ. ಯಾವ್ದ್ರಲ್ಲಿ? ನನ್ಗೀಗ CA ಮಾಡೋದು. CA ಮಾಡ್ಬೇಕಂತ ಹೇಳಿ. ಇಲ್ಲ, ನೀವು CA ಮಾಡುವಂತ ನಿಟ್ಟಿನಲ್ಲಿ ಓದ್ತೀರಿ, ನಿಮ್ಮ ಪರಿಶ್ರಮ ಇದರಲ್ಲಿ PU ಪರೀಕ್ಷೆಯಲ್ಲೇ ಕಾಣ್ತಾ ಇದೆ. ನಿಮ್ಮ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಈಗ ಅಪ್ಕಮಿಂಗ್ PUC ವಾಣಿಜ್ಯ ವಿಭಾಗದಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಏನ್ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಿ ನಿಮ್ ಕಡೆ? ಒಂದು ಈ ಸಲ ನಮ್ ಎಕ್ಸ್ಪೆರಿಮೆಂಟ್ ಫಸ್ಟ್ ನಮ್ಗೆ ವೆಬ್ ಕಾಸ್ಟ್ ಆಗ್ಯಾದ್ರಿ. ಇನ್ನೊಂದು ಇಂಗ್ಲಿಷ್ ಪ್ಯಾಟರ್ನ್ ಅಲ್ಲಿ ಸಬ್ಜೆಕ್ಟ್ಸ್ ಆಫ್ ಪ್ಯಾಟರ್ನ್ ಗಳನ್ನ ಚೇಂಜ್ ಆಗದ್ ನಮ್ದ್ರಳಿಗೆ ಆಗ್ಯಾದ್ರಿ. ಇನ್ನು ಅಕೌಂಟೆನ್ಸಿ ಬಂದ್ರ ಬಿ ಅದನ್ನು ರಿವೈಸ್ ಕ್ವಶನ್ ಮ್ಯಾಗ ನಮ್ದ್ರಳಿಗೆ ಲಾಸ್ಟ್ ಎಂಡಿಗೆ ಬಂದದ್ರಿ. ಸೊ ಅದು ಈಗೆಲ್ಲಾ ಗೊತ್ತಾಗಿರ್ತದೆ ನಮ್ ಜೂನಿಯರ್ಸ್ ಯಾವ ರೀತಿ ಈ ಸಲ ಮಾರ್ಕ್ಸ್ ಬಂದಾವ್, ನಾವ್ ಇನ್ನ ಎಷ್ಟು ಓದ್ಬೇಕು ಅಂತ. ಯಾರು ಕೂಡ ಯಾವ್ದೇ ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಬಾಳ್ ಫೋರ್ಸ್ ಹಾಕೊಂಡ್ ಓದಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ್ದು ಇಷ್ಟ, ಎಷ್ಟ್ ಟೈಮಿಗೆ ಇಷ್ಟ ಅಷ್ಟೇ ಓದ್ರಿ. ಅದು ಮಾರ್ಕ್ಸ್ ತಾನೇ ಬಂದೇ ಬರ್ತದ. ಸೊ ಈಸಿ ಆಗಿ ತಗೋರಿ, ಯಾವ್ದೇ ರೀತಿ ಹಾರ್ಡ್ ವರ್ಕ್ ಮಾಡ್ಬೇಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ಕಿಸೆ ತಗೋರಿ ಅಂತ ಎಲ್ರು ಹೇಳ್ತಾರಲ್ಲಮ್ಮ. ಈಗ ಇಲ್ಲ 12 ಗಂಟೆ ಓದಿದ್ರೆ ಮಾತ್ರ ಇಂತ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಅದು ಪಾಸಿಬಲ್ ಇದೆನಾ? 12 ಗಂಟೆ ಓದಿದ್ರೆ ಮಾತ್ರ ಇಂತ ರಿಸಲ್ಟ್ ಬರುತ್ತಾ? ಇಲ್ರಿ, ಅವ್ರು ಮತ್ತೊಬ್ರು ಯಾರೋ 12 ತನ ಓದ್ತಾರಂದ್ರ ನಾವು ಓದಿದ್ರೆ ಅಷ್ಟ ಆಗಲ್ರಿ. ಯಾಕಂದ್ರ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರ್ತದ, ನಮ್ ಮೈಂಡ್ ಸೆಟ್ಟೇ ಬೇರೆ ಇರ್ತದ. ನಾವ್ ಅದಕ್ಕೆ ಯಾವಾಗ ನಮಗ್ ಮನಸ್ ಇರ್ತದ, ಅವ್ರಿಗೆ ಬೆಳಗಿನ ಜಾವ ಓದಿದ್ರೆ ಹೆಚ್ಚು ತಲೆ ಆಗತ್ತ, ಅವ್ರು ಸಾಯಂಕಾಲ ಓದಿದ್ರೆ ನಿಮ್ಗೆ ಯಾವಾಗ ಅದು ಟೈಮ್ ಇದು ಆಗ್ತದ ಅವಾಗ ನೀವು ಓದ್ಬೋದು. ಕಂಗ್ರಾಚುಲೇಷನ್, ಮತ್ತೊಮ್ಮೆ ನಿಮ್ಗೆ ಕಂಗ್ರಾಚುಲೇಷನ್. ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ಉತ್ತಮವಾಗಿರ್ಲಿ, ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಲಿ, ನಿಮ್ಮ ಕಾಲೇಜಿನ ಕೀರ್ತಿ ಇನ್ನೂ ಉತ್ತುಂಗದ ಮಟ್ಟಕ್ಕೆ ನಿಮ್ಮಿಂದ ಏರ್ಲಿ ಅನ್ನುವಂಥದ್ದೇ ನಮ್ಮ ಆಶೆಯಾಗಿದೆ. ನಮ್ಮ ತಾಲೂಕಿನ ಎಲ್ಲಾ ಜನರಿಗೂ ಆಶೆಯೂ ಕೂಡ ಇದೇ ಆಗಿದೆ ಅಂತ ಹೇಳ್ತಾ, ನಮ್ ಜೊತೆಗೆ ಇನ್ನೊಬ್ಬ ಟಾಪರ್ಸ್ ನಮ್ ಜೊತೆಗಿದ್ದಾರೆ. ಅದೇ ಕಾಲೇಜಿನ APJ ಅಬ್ದುಲ್ ಕಲಾಂ ವಾಣಿಜ್ಯ ವಿಭಾಗದಲ್ಲಿ ಓದ್ತಕ್ಕಂತ, ತಾಲೂಕಿಗೆ 2ನೇ ಸ್ಥಾನ ಬಂದಿರತಕ್ಕಂತ ಸೃಷ್ಟಿ ಪೂಜಾರಿ ಅವರು ಕೂಡ ನಮ್ ಜೊತೆಗಿದ್ದಾರೆ. 600 ಅಂಕಗಳ ಪೈಕಿ 539 ಅಂಕಗಳನ್ನ ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡೆದು ತಾಲೂಕಿನ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಗೌಂಡಿ ಕೆಲಸ ಮಾಡುವಂತ ತಂದೆ ಶಿವಾನಂದ್ ಪೂಜಾರಿ ಅವರ ಹಾಗೂ ತಾಯಿ ರೇಣುಕಾ ಪೂಜಾರಿ ಅವರ ಮಗಳಾಗಿ ನಾವು ವೀಕ್ಷಿಸಬಹುದು. ಈಗ ಟಾಪರ್ಸ್ ಯಾರ್ಯಾರು ಬಂದಿದ್ದಾರೋ ಅವರ ತಂದೆ ತಾಯಿಗಳು ಯಾರು ಕೂಡ IAS ಆಫೀಸರ್ಸ್ ಅಲ್ಲ, ಯಾರು ಕೂಡ ಒಂದು ಉನ್ನತ ಹುದ್ದೆಯಲ್ಲಿಲ್ಲ, ಯಾರು ಕೂಡ ಶಿಕ್ಷಣವಂತರಿಲ್ಲ. ಎಲ್ರೂ ಕೂಡ ಬಡವರ ಮಕ್ಕಳೇ, ವ್ಯವಸಾಯದ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು, ಕಾರ್ಮಿಕರ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು, ಡ್ರೈವರ್ ಮಗಳು ಇವತ್ತು ನೋಡ್ಬೇಕು ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಹೀಗೆ ಈ ರೀತಿಯಾಗಿ ನೋಡೋದಾದ್ರೆ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟು ಪರಿಶ್ರಮದಿಂದ ಓದಿದಾಗ ಯಾವ ರೀತಿಯಾಗಿ ಅದರ ಶಕ್ತಿಯನ್ನ ಪ್ರದರ್ಶನ ಮಾಡಬಹುದು ಅಂತ ಹೇಳಿ ಇವಾಗಿನ ಫಲಿತಾಂಶ PUC ಫಲಿತಾಂಶದ ಮುಖಾಂತರ ನಾವು ನೋಡ್ಬೋದು. ಇನ್ನೊಬ್ಬ ಟಾಪರ್ಸ್ ನಮ್ ಜೊತೆಗಿದ್ದಾರೆ, ಸೃಷ್ಟಿ ಪೂಜಾರಿ ಅವರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ ಹೇಳ್ತೀನಮ್ಮ. ಸೃಷ್ಟಿ ಪೂಜಾರಿ ಅವರೇ ನಮಸ್ಕಾರ. ಮೊದಲನೇದಾಗಿ ತಾಲೂಕಿಗೆ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದೀರಿ. ನಮ್ಮ ಕಡೆಯಿಂದ ಹಾಗೂ ಇಡೀ ಅಫ್ಜಲ್ಪುರ್ ತಾಲೂಕಿನ ಜನತೆ ಕಡೆಯಿಂದ ತಮಗೆ ಕಂಗ್ರಾಚುಲೇಷನ್ ಅನ್ನ ಹೇಳ್ತೇವೆ. ಈಗ ತಾವು APJ ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಓದಿ 600 ಅಂಕಗಳ ಪೈಕಿ 539 ಅಂಕಗಳನ್ನ ಪಡೆದಿದ್ದೀರಿ. ನಿಮ್ಗೆ ಇನ್ನೂ ಹೆಚ್ಚು ಅಂಕಗಳು ಬರ್ಬೇಕಂತ ಇದೆ ಆಸೆ ಇತ್ತು, ಅಥವಾ ಇಷ್ಟಕ್ಕೆ ಸಾಕಪ್ಪ ನಾನು ಖುಷಿಯಾಗಿದ್ದೀನಿ ಅಂತ ಅನಿಸ್ತದೆ? ಇನ್ನೂ ಬರ್ಬೇಕಾಗಿತ್ತು. ಇದು ಯಾವ ವಿಷಯದಲ್ಲಿ ನಿಮ್ಗೆ ಕಡಿಮೆ ಅಂಕಗಳು ಬಂತು ಅಂತ ಅನಿಸ್ತದೆ ನಿಮ್ಗೆ? ಅಕೌಂಟೆನ್ಸಿಯಲ್ಲಿ ಕಡಿಮೆ ಬಂತು ಅಂತ ಅನ್ನಿಸ್ತು. ಯಾಕೆ ಆ ವಿಷಯದಲ್ಲಿ ಏನಾದ್ರು ನೆಗ್ಲಿಜೆನ್ಸಿ ಆಯ್ತಾ, ಅಥವಾ ಓವರ್ ಆಗಿ ಕಾನ್ಫಿಡೆಂಟ್ ಆಯ್ತಾ? ಇಲ್ಲ ನಾನು ಇದರಲ್ಲಿ ಬಹಳ ಪರಿಪೂರ್ಣಲ್ಲಿದ್ದೀನಿ, ನನಗೇನಾಗಲ್ಲ, ಮಾರ್ಕ್ಸ್ ಬರ್ಬೋದು ಅಂತ ಹೇಳಿ ಏನು ಒಂದು ಕಾನ್ಫಿಡೆನ್ಸ್ ಇತ್ತು? ಕಾನ್ಫಿಡೆಂಟ್ ಇತ್ರಿ ಬರೀತೀನಿ ಅಂತ ಹೇಳಿ. ಆದ್ರ ನಾವ್ ಪ್ರಾಕ್ಟೀಸ್ ಮಾಡ್ಲಾರ ಕ್ವಶನ್ ಬಂದಿತ್ರಿ, ಅದ್ರ ಮಾರ್ಕ್ಸ್
ಇಲ್ಲಿ ಈಗ ನೀವು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಗಳು ಬಹಳಷ್ಟು ಉತ್ತಮವಾಗಿದ್ದಾವೆ. ತಾಲೂಕಿಗೆ ಒಂದು ದ್ವಿತೀಯ ಸ್ಥಾನವನ್ನ ಪಡೆದಿದ್ದೀರಿ ತಾವು ಕೂಡ. ಈಗ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ತಮಗೆ ಸಪೋರ್ಟ್ ಇತ್ತು ತಮ್ಮ? ಈಗ ನಿಮ್ಗೆ ಕಾಲೇಜಲ್ಲಿ ಇಲ್ಲ ಜಾಸ್ತಿ ವೈಸ್ ಇದ್ದಾರೆ, ಜಾಣತನದ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸಪೋರ್ಟಿವ್ ಹೆಚ್ಚಾಗಿರ್ತದೆ, ಇಲ್ಲ ಒಂದಿಷ್ಟು ಓಕೆ ಅನ್ನುವಂತ ವಿದ್ಯಾರ್ಥಿಗಳಿಗೆಲ್ಲ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ ಅಧ್ಯಾಪಕರು ಅನ್ನುವಂಥದ್ದು ಇರ್ತದೆ. ಆದ್ರೆ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ರು ಕಾಲೇಜ್ ಸ್ಟಾಫ್? ಎಲ್ಲೋರಿ ಸಮನಾಗ ಸಪೋರ್ಟ್ ಮಾಡ್ತೀರಿ, ಎಲ್ಲರಿಗೆ ಚಂದೇ ಪಾಠ ಹೇಳ್ಕೊಡ್ತೀವಿ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದಾಗಿತ್ತಮ್ಮ? ಬಿಸ್ನೆಸ್ ಸ್ಟಡಿ. ಸೊ ಅದರಲ್ಲೇ ಕಡಿಮೆ ಬಂತು ಅಂತ ಹೇಳಿ ತಮಗೆ ಬಹಳಷ್ಟು ಒಂದು ಮುಜುಗುರ ಅನಿಸ್ತಾ ಇದೆ ನಿಮ್ಗೆಲ್ಲ? ಇಲ್ರಿ, ಇದು 2 ಮಾರ್ಕ್ಸ್ ಹೋಗ್ಯಾವ್ರಿ, ಎಲ್ಲಿ ಹೋಗ್ಯಾವ ಗೊತ್ತಿಲ್ರಿ. ಔಟ್ ಆಫ್ ಔಟ್ ಬರ್ದೇನ್ರಿ. ಔಟ್ ಆಫ್ ಔಟ್ ಬರ್ದಿರಿ, 2 ಮಾರ್ಕ್ಸ್ ಗಳಿಂದ ಕಡಿಮೆ ಆಗಿದೆ ಸ್ವಲ್ಪ. ಈಗ ಕಾಲೇಜಲ್ಲಿ ಮಾತ್ರ ನೀವು ಸ್ಟಡೀಸ್ ಮಾಡ್ತಾ ಇದ್ರು ಅಥವಾ ವೆಕೇಶನ್, ಕೋಚಿಂಗ್ ಕ್ಲಾಸ್, ಟ್ಯೂಷನ್ ಕ್ಲಾಸ್ ಹಿಂಗೇನಾದ್ರು ಬೇರೆ ಕಡೆನೂ ಕೂಡ ಹೋಗ್ತಾ ಇದ್ರು? ಇಲ್ರಿ, ಬರೇ ಕಾಲೇಜ್. ನಿಮ್ ಕಾಲೇಜಲ್ಲೇ ಕೂಡ ಹೋಗ್ತಾ ಇದ್ರಿ. ಕಾಲೇಜಲ್ಲಿ ಪಾಠ ಯಾವ ರೀತಿಯಾಗಿ ಮಾಡ್ತಾ ಇದ್ರಮ್ಮ? ನಿಮ್ಗೆಲ್ಲ ಅರ್ಥ ಆಗುವಂತೆ ಮಾಡ್ತಾ ಇದ್ರ? ಅರ್ಥ ಆಗೋ ಮತ್ತೆ ತಿಳಿಲಿಲ್ಲ ಮತ್ತೊಂದ್ ಕೇಳ್ತಾ ಇದ್ರು. ಪದೇ ಪದೇ ಕೇಳಿದ್ರು ಕೂಡ ಹೇಳಿದಕ್ಕೆ ನಿಮಗೆ ಈ ರೀತಿ ಪರ್ಸೆಂಟೇಜ್ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳಿ. ಈಗ ಮನೆಯಲ್ಲಮ್ಮ ನಿಮ್ಮ ತಂದೆಯವರು ಗೌಂಡಿ ಕೆಲಸ ಮಾಡ್ತಾರ ಅಂತ ಹೇಳಿದ್ರಿ. ಈಗ ನಿಮ್ ತಂದೆಯವರು ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ರು? ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಸಾಯಂಕಾಲ ಬಂದು ನಿಮ್ಗೆ ಓದು ಅಂತ ಹೇಳಿ ಏನಾದ್ರು ಪ್ರೆಷರ್ ಆಗ್ತಾ ಇದ್ರು? ಇಲ್ಲಮ್ಮ ನಿನ್ಗೆ ಎಷ್ಟ್ ಆಗುತ್ತೋ ಅಷ್ಟು ಹೋಗ್ತು ಓದು ಅಂತಿದ್ರು? ಇಲ್ರಿ, ನಾ ಎಷ್ಟು ನಮ್ಗೆ ಪ್ರೆಷರ್ ಆಗ್ತಿಲ್ಲ, ಯಾವ್ದು ಪ್ರೆಷರ್ ಆಗ್ತಾ ಇರ್ಲಿಲ್ಲ. ಈಗ ನಿಮ್ ಮನೆ ಕಡೆ ಈಗ ಮೊದಲೆಲ್ಲ ನಿಮ್ ಮಗಳು ಏನು ಓದ್ತಾಳೋ ಅನ್ನುವಂಥದ್ದು ಹಳ್ಳಿಯಲ್ಲಿ ಮಾತಾಡ್ತಾ ಇರ್ತಾರೆ, ಏನು ಓದ್ತಾಳು ಬಿಡಿಸು, ಸಾಲಿ ಬಿಡಿಸು ಅಂತ ಹೇಳ್ತಾರೆ. ಇವತ್ತು ನಿಮ್ ತಂದೆ ತಾಯಿಗಳು ಹಳ್ಳಿ ವಾತಾವರಣದಲ್ಲಿ ಇದ್ದಿರ್ತಕ್ಕಂಥವ್ರು, ಅವ್ರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ನನ್ನ ಮಗಳು ಎಷ್ಟೇ ಓದ್ತಾಳೋ ಓದ್ಲಿ, ಚೆನ್ನಾಗಿ ಓದ್ತಾಳೆ ಅನ್ನುವಂಥದ್ದು ಒಂದು ಭರವಸೆ ಇತ್ತಾ ನಿಮ್ ಮೇಲೆ? ಇವಾಗ ಏನ್ ಖುಷಿ ಅನಿಸ್ತಾ ಇದೆ ಅವರಿಗೆಲ್ಲ, ನಿಮ್ ತಂದೆ ತಾಯಿಗಳಿಗೆ? ನೀವು ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿದ್ದೀರಿ, ಬಾಳ ಖುಷಿ ಅನ್ಸುತ್ತೆ. ಆದ್ರೆ ಇನ್ನೊಂದ್ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಬರ್ಬೇಕಂತ. ಈಗ ನಿಮ್ಮ ಕಾಲೇಜ್ನವರಾಗ್ಲಿ, ನಿಮ್ಮ ಸಂಬಂಧಿಕರಾಗ್ಲಿ, ನಿಮ್ಮ ಸಹಪಾಠಿಗಳು, ನಿಮ್ ಜೊತೆಗೆ ಓದುವಂತವ್ರು, ಅವ್ರೆಲ್ಲ ಯಾವ ರೀತಿಯಾಗಿ ನಿಮ್ಗೆ ವಿಶ್ವಾಸ ಮಾಡ್ತಾ ಇದ್ದಾರೆ ಈಗ? ಇಲ್ರಿ, ಬಾರಿ ರಿಸಲ್ಟ್ ಬಾರಿ ತೆಗ್ದಿ ಅಂದಾರ. ನಿಮಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದರಿಂದ. ಮುಂದೆ ಏನ್ ಆಗ್ಬೇಕಂತಿದೆ ಅಮ್ಮ ಫ್ಯೂಚರ್ ಅಲ್ಲಿ? ಬ್ಯಾಂಕ್ ಕ್ಯಾಶಿಯರ್. ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗ್ಬೇಕನ್ನುವಂಥದ್ದು ಇದೆ ನಿಮ್ಗೆಲ್ಲ. ಮುಂದಿನ ನಿಮ್ಮ ಫ್ಯೂಚರ್ ಕೂಡ ಬ್ಯಾಂಕ್ ನಲ್ಲಿ ಒಳ್ಳೆ ಹುದ್ದೆಯಲ್ಲಿ ತಾವು ಇರ್ಲಿ, ಮ್ಯಾನೇಜರ್ ಪೋಸ್ಟ್ ಅಷ್ಟೇ ಅಲ್ಲದೆ ಇನ್ನೂ ಉನ್ನತ ಮಟ್ಟದ ರಿಜಿನಲ್ ಆಫೀಸರ್ ಆಗ್ಲಿ, ಹೆಚ್ಚಿನ ಒಂದು MD ಕೂಡ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವಮ್ಮ. ಈಗ ಮುಂದೆ ನೀವು ಅಪ್ಕಮಿಂಗ್ PUC ಪರೀಕ್ಷೆ ಬರೆಯೋರಿಗೆ ನಿಮ್ ಕಡೆಯಿಂದ ಟಿಪ್ಸ್ ಕೊಡೋದಾದ್ರೆ ಏನು ಟಿಪ್ಸ್ ಕೊಡ್ತೀರಿ? ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಪಾಠ ಹೇಳ್ತಾರೆ, ಅವ್ರು ಹೇಳದ್ಮೇಲೆ ಚಂದ ಓದಿದ್ರೆ ತಾನೇ ರಿಸಲ್ಟ್ ಆಗ್ತದೆ. ಅಷ್ಟೇ ಸಿಂಪಲ್, ಮತ್ತೇನಿಲ್ಲ ಟಿಪ್. ಕಾಲೇಜಲ್ಲಿ ಹೇಳಿದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಓದ್ಬೇಕು ಅಷ್ಟೇ. ಯಾವ ಟ್ಯೂಷನ್, ಕೋಚಿಂಗ್ ಕ್ಲಾಸ್, ಯಾವ್ದು ಸಮ್ಮರ್ ವೆಕೇಶನ್ಸ್ ಏನು ಬೇಡ. ನೀವು ಯಾವ ರೀತಿ ಓದ್ತಿದ್ರಮ್ಮ? ಕಾಲೇಜಲ್ಲಿ ಇಷ್ಟೇನಾ ಅಥವಾ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ರಿ? ಟೈಮಿಂಗ್ ಸಾಯಂಕಾಲ 2 ತಾಸು 2 ಅವರ್ 24 ಗಂಟೆಯಲ್ಲಿ 2 ಅವರ್ ಓದಿದ್ರೆ ನಾವು ತಾಲೂಕಿಗೆ ರ್ಯಾಂಕ್ ಬರ್ಬಹುದು ಅನ್ನುವಂಥದ್ದನ್ನ ಸೃಷ್ಟಿ ಪೂಜಾರಿ ಅವರು ಹೇಳ್ತಾ ಇದ್ದಾರೆ. ಮುಂದಿನ ಜೀವನ, ನಿಮ್ಮ ಶೈಕ್ಷಣಿಕ ಜೀವನ ಉಜ್ವಲವಾಗಿರ್ಲಿ, ನಿಮ್ಮ ತಂದೆ ತಾಯಿಗಳ ಆಸೆಯಂತೆ ನಿಮ್ಮ ಆಸೆ ಕೂಡ ಈಡೇರ್ಲಿ, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆಯು ಇನ್ನೂ ಉತ್ತುಂಗದ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹಾರಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ತಮಗೆ ಅಫ್ಜಲ್ಪುರ್ ತಾಲೂಕಿನ ಎಲ್ಲಾ ಜನತೆ ಕಡೆಯಿಂದ, ನಮ್ಮ ವಾಹಿನಿ ಮುಖಾಂತರ ವಾಹಿನಿ ಕಡೆಯಿಂದ ತಮಗೂ ಕೂಡ ಕಂಗ್ರಾಚುಲೇಷನ್ ಹೇಳ್ತೇವಮ್ಮ. ಎಲ್ರಿಗೂ ಧನ್ಯವಾದ. 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ನಿನ್ನೆಯ ದಿನ ಘೋಷಣೆ ಮಾಡಿತು. ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಫಲಿತಾಂಶವನ್ನ ಗಮನಿಸೋದಾದ್ರೆ ನಾವು ಅತ್ಯಂತ ಕೆಳಮಟ್ಟದಲ್ಲಿದ್ದೀವಿ. ಪ್ರಥಮ ಸ್ಥಾನದಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಉಡುಪಿ ಇದೆ, ಇನ್ನು ಕೊನೆಯ ಸ್ಥಾನದಲ್ಲಿ ನಾವು ಕಲಬುರಗಿ ಇದ್ದೀವಿ. ಇದೊಂದು ನಮ್ಮ ದೊಡ್ಡ ದುರಂತ ಅಂತ ಹೇಳ್ಬೋದು. ಆದ್ರೂ ಕೂಡ ಅಫ್ಜಲ್ಪುರ್ ತಾಲೂಕಿನ ಫಲಿತಾಂಶವನ್ನ ಗಮನಿಸೋದಾದ್ರೆ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಅನ್ನ ನಾವು ನಮ್ಮ ತಾಲೂಕಿನಲ್ಲಿ ಪಡ್ಕೊಂಡಿದ್ದೀವಿ. ಇದು ಒಂದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಅದರಲ್ಲೂ ಕಲಬುರಗಿ ಹಿಂದುಳಿದ ಜಿಲ್ಲೆ ಆಗಿದ್ರು, ಅಫ್ಜಲ್ಪುರ್ ತಾಲೂಕು ಹಿಂದುಳಿದ ತಾಲೂಕು ಆಗಿದ್ರು ಕೂಡ ಒಂದು ಉತ್ತಮ ಫಲಿತಾಂಶವನ್ನ ಇಡೀ ರಾಜ್ಯಕ್ಕೆ ಕೊಡುವಲ್ಲಿ ನಾವು ಮುಂದೆ ಇದ್ದೀವಿ ಅನ್ನೋದು ಕೂಡ ಈ ಫಲಿತಾಂಶದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸಲು ಇಷ್ಟಪಡ್ತೀನಿ. ಇನ್ನು ನಮ್ಮ ಕಾಲೇಜಿನ ವಿಚಾರಕ್ಕೆ ಬಂದ್ರೆ ಈ 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಫಲಿತಾಂಶವನ್ನ ಗಮನಿಸೋದಾದ್ರೆ ಕಲಾ ವಿಭಾಗದಲ್ಲಿ ಒಟ್ಟು ನಾವು 88.55% ಫಲಿತಾಂಶವನ್ನ ಕಲಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದ ವಿಷಯಕ್ಕೆ ಬಂದ್ರೆ
91.18% ಫಲಿತಾಂಶವನ್ನ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ನಾವು ಪಡೆದುಕೊಂಡಿದ್ದೀವಿ. ಒಟ್ಟಾರೆ ಕಾಲೇಜಿನ ಫಲಿತಾಂಶವನ್ನ ಗಮನಿಸೋದಾದ್ರೆ 91% ಫಲಿತಾಂಶವನ್ನ ನಮ್ಮ ಕಾಲೇಜಿನಲ್ಲಿ ನಾವು ಪಡೆದುಕೊಂಡಿದ್ದು. 160 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು. ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅಂದ್ರೆ ಡಿಸ್ಟಿಂಕ್ಷನ್ ಅನ್ನ 31 ವಿದ್ಯಾರ್ಥಿಗಳು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ ಪ್ರಥಮ ಶ್ರೇಣಿಯಲ್ಲಿ 99 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ದ್ವಿತೀಯ ಶ್ರೇಣಿಯಲ್ಲಿ 15 ವಿದ್ಯಾರ್ಥಿಗಳು, ತೃತೀಯ ಶ್ರೇಣಿಯಲ್ಲಿ 2 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅದೇ ರೀತಿ ನಾವು ವಿಷಯವಾರು ಕೂಡ ನಮ್ಮ ಕಾಲೇಜಿನಲ್ಲಿ ಈ ಸಿಬ್ಬಂದಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದೀವಿ. 100ಕ್ಕೆ 100 ವಿಷಯವನ್ನ ಯಾರು ವಿಷಯವಾರು ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ತಾವು ಪ್ರಯತ್ನವನ್ನ ಪಡ್ತೀರಿ ಅಂತ ಉಪನ್ಯಾಸಕರಿಗೆ ನಮ್ಮ ಕಾಲೇಜಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಸನ್ಮಾನವನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಆ ಟಾಸ್ಕ್ ಅನ್ನ ಕೊಟ್ಟಿದ್ದೀವಿ. ಅದನ್ನ ಕೆಲವು ವಿಷಯಗಳಲ್ಲಿ ಕೆಲವು ವಿಷಯ ಶಿಕ್ಷಕರು ಪೂರ್ಣಗೊಳಿಸಿದ್ದಾರೆ. ಅದರಲ್ಲಿ ಕನ್ನಡ ವಿಷಯಕ್ಕೆ ಬಂದಾಗ 100ಕ್ಕೆ 100 2 ವಿದ್ಯಾರ್ಥಿಗಳು, ಶಿಕ್ಷಣ ಶಾಸ್ತ್ರದಲ್ಲಿ 100ಕ್ಕೆ 100 2 ವಿದ್ಯಾರ್ಥಿಗಳು, ಸಮಾಜಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಒಬ್ಬ ವಿದ್ಯಾರ್ಥಿ ಮತ್ತು ವ್ಯವಹಾರ ಅಧ್ಯಯನ ವಿಷಯದಲ್ಲಿ 100ಕ್ಕೆ 100 ಒಬ್ಬ ವಿದ್ಯಾರ್ಥಿ ಪಡೆದುಕೊಂಡಿದ್ದು ಕೂಡ ನಾವು ಹೆಮ್ಮೆ ಅಂತ ಹೇಳ್ಬೋದು. ಇದೆಲ್ಲವನ್ನ ಗಮನಿಸಿದ್ರೆ ಒಟ್ಟಾರೆ ಫಲಿತಾಂಶ ನಮಗೆ ಬಹಳ ತೃಪ್ತಿಯನ್ನ ತಂದಿದೆ. ಆದ್ರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಅಂತ ಕೇಳಿದ್ರೆ 97.33 ಸರಸ್ವತಿ ರಾಠೋಡ್ ಕಲಾ ವಿಭಾಗದಲ್ಲಿ ಪಡೆದುಕೊಳ್ಳುವುದರ ಮೂಲಕ ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾಳೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ಕಾಲೇಜಿನ ಶಶಿಕುಮಾರ್ ಉಕ್ಲಿ 96.5% ಪಡೆದುಕೊಂಡು ನಮ್ಮ ಕಾಲೇಜಿನ ಮತ್ತು ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾರೆ. ಅದೇ ರೀತಿ ಇನ್ನು ವಾಣಿಜ್ಯ ವಿಭಾಗದ ವಿಚಾರಕ್ಕೆ ಬಂದ್ರೆ ವಿಜಯಲಕ್ಷ್ಮಿ ಕರಜ್ಗಿ ಸುಮಾರು 95% ಫಲಿತಾಂಶದೊಂದಿಗೆ ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾಳೆ. ಅದೇ ರೀತಿ ಸೃಷ್ಟಿ ಪೂಜಾರಿ 89.83 ಫಲಿತಾಂಶವನ್ನ ಪಡೆದುಕೊಂಡು ನಮ್ಮ ಕಾಲೇಜಿನ ಮತ್ತು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲವನ್ನ ಗಮನಿಸಿದ್ರೆ ನಾವೆಲ್ಲ ಪ್ರತಿ ವರ್ಷ ಒಳ್ಳೆ ಫಲಿತಾಂಶವನ್ನ ತಾಲೂಕಿನಲ್ಲಿ ಕೊಡ್ತಾನೆ ಬಂದಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪರಿಶ್ರಮ ಎಲ್ಲವೂ ಕೂಡ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಫಲಿತಾಂಶ ತೃಪ್ತಿ ಕೂಡ ತಂದಿದೆ. ಇನ್ನೊಂದಿಷ್ಟು ನಮ್ಮ ನಿರೀಕ್ಷೆ ಇತ್ತು. ಏನಂತ ಕೇಳಿದ್ರೆ ಕಲಾ ವಿಭಾಗದಲ್ಲಿ ನಾವು 98% ಫಲಿತಾಂಶವನ್ನ ನಾವು ದಾಟ್ತೀವಿ ಅನ್ನೋದು ನಮ್ಮ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ ಈ ಫಲಿತಾಂಶ ನಮಗೆ ತೃಪ್ತಿಯನ್ನ ತಂದಿದೆ. ತಾಲೂಕಿನ ಒಂದು ನಾವು ಕಳೆದ ವರ್ಷದ ಏನು ಫಲಿತಾಂಶವಿತ್ತು ಅದನ್ನ ಸರಾಸರಿಯಲ್ಲಿ ಕಾಯ್ದುಕೊಂಡು ಬಂದಿದ್ದೀವಿ. ಮತ್ತು ಜಿಲ್ಲಾ ಮಟ್ಟದ ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಇದ್ದಾರೆ ಅನ್ನೋದು ಕೂಡ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೀವು ಸರಾಸರಿ ಜಿಲ್ಲೆಯ ಟಾಪ್ 10 ಗಮನಿಸಿದ್ರೆ ಟಾಪ್ 10 ನಲ್ಲಿ ಅಫ್ಜಲ್ಪುರ್ ತಾಲೂಕಿನ 4 ವಿದ್ಯಾರ್ಥಿಗಳ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಸಂಗತಿ ಅಂತ ಹೇಳ್ತೀನಿ. ಹೀಗೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾನು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ತಾಲೂಕಿನ ಸಮಸ್ತ ಜನತೆ ಮತ್ತು ಸಿಬ್ಬಂದಿ ವರ್ಗದ ನನ್ನೊಟ್ಟಿಗೆ ನಿಂತು ಇವತ್ತು ಈ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಎಲ್ಲ ಫಲಿತಾಂಶ ಈ ನಮ್ಮ ಸಿಬ್ಬಂದಿಗಳು ಮತ್ತೆ ತಾಲೂಕಿನ ಜನತೆಗೆ ನಾನು ಅರ್ಪಿಸುವುದರ ಮೂಲಕ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಟಾಪರ್ಸ್ ನಿಮ್ ಜೊತೆಗಿದ್ದಾರೆ ಸರ್, ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಾರೆ. ಮೊದಲೆಲ್ಲ ಬ್ರೆಂಚ್ ಮೇಲೆ ಕೂತ್ಕೊಳ್ತಾ ಇದ್ರು, ನಿಮ್ ಎದುರುಗಡೆ ಕೂತ್ಕೊಂಡು ನಿಮ್ ಪಾಠವನ್ನ ಕೇಳ್ತಾ ಇದ್ರು. ಇವಾಗ ಟಾಪರ್ಸ್ ಆಗಿದ್ದು ನಿಮ್ ಜೊತೆಗೆ ನಿಮ್ಮ ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಅಂತ ಸರ್? ನಿಜವಾಗ್ಲೂ ಏನಂತ ಕೇಳಿದ್ರೆ ನಾನು ಯಾವಾಗ್ಲೂ ತರಗತಿಯಲ್ಲಿ ಕೂಡ ನಾವು ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಬಾರಿ ನಾವು ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಿರ್ತೀವಿ. ಒಬ್ಬ ತಂದೆ, ಒಬ್ಬ ಗುರು ಯಾವಾಗ ಖುಷಿ ಪಡ್ತಾರ ಅಂತ ಕೇಳಿದ್ರೆ ತನ್ನ ಕೈಯಲ್ಲಿ ಕಲಿತ ಒಬ್ಬ ಶಿಷ್ಯ ತನ್ನನ್ನ ಮೀರಿಸುವಂತೆ ಬೆಳೆಯಬೇಕು. ಒಬ್ಬ ತಂದೆ ತಾಯಿ ಯಾವಾಗ ಸಂತೋಷ ಪಡ್ತಾರ ಅಂತ ಕೇಳಿದ್ರೆ ತನ್ನ ಮಗ ವೇದಿಕೆ ಹತ್ತುವಾಗ 4 ಜನ ಚಪ್ಪಾಳೆ ಹೊಡಿಬೇಕು ಅಂತ ಒಂದು ಸಂದರ್ಭ ನೀವು ತರಬೇಕು. ಅಂದಾಗ ಮಾತ್ರ ಒಬ್ಬ ತಂದೆಗೂ ತಾಯಿಗೂ ಮತ್ತೆ ಗುರುಗೂ ಖುಷಿ ಆಗ್ತದ, ಸಂತೋಷ ಆಗ್ತದ ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಅದನ್ನ ಇವತ್ತು ನಾನು ಇವ್ರ ಜೊತೆ ಕೂತಾಗ ಒಂದು ನನಗ್ ಬಹಳ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ನಾವು ಕಳೆದ ನಿನ್ನೆ ದಿನ ರಿಸಲ್ಟ್ ಸರ್ಕಾರ, ರಾಜ್ಯ ಸರ್ಕಾರ ಫಲಿತಾಂಶ ಘೋಷಣೆ ಮಾಡ್ತದಂದಾಗ ಅವ್ರಿಗೆಷ್ಟು ಕ್ಯೂರಿಯಾಸಿಟಿ ಇತ್ತೋ ಗೊತ್ತಿಲ್ಲ. ನಮ್ಮ ಎಲ್ಲ ಸಿಬ್ಬಂದಿಗಳು ಅತ್ಯಂತ ಕಾತುರದಿಂದ ನಾವು ಕಾಯ್ತಾ ಇದೀವಿ. ಬಹಳ ಸಂತೋಷ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಈ ರೀತಿ ಸಂದರ್ಶನದಲ್ಲಿ ಅವರು ಭಾಗಿಯಾಗ್ತಾ ಇರೋದು, ನಮ್ಮ ಸರಿ ಸಮಾನವಾಗಿ ಅವ್ರು ಕುಂತ್ಕೊಳ್ಳೋದು, ಇದು ಬಹಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಹ್ಯೂಜ್ ಸ್ಟೂಡೆಂಟ್ ಆಫ್ ಸ್ಟ್ರೆಂತ್ ನಿಮ್ ಕಾಲೇಜಲ್ಲಿ APJ ಅಬ್ದುಲ್ ಕಲಾಂ ಕಾಲೇಜ್ ಅಂದ್ರೆ ಒಂಥರ ಶೈಕ್ಷಣಿಕವಾಗಿ ಒಂದು ಕೇಂದ್ರ ಬಿಂದುವಾಗಿ ಅಫ್ಜಲ್ಪುರದಲ್ಲಿ ಇದೆ. ಈಗ PU ಕಾಲೇಜಿನಲ್ಲಿ ನಿಮ್ಮ ಟಾಪರ್ಸ್ ಗಳ ಅಕ್ಕಪಕ್ಕದಲ್ಲಿದ್ದಾರೆ, ಅವ್ರ ಆಕ್ಟಿವಿಟೀಸ್ ಗಳು ಯಾವ ರೀತಿ ಆಗಿದ್ವು ಅಂತ?
ಒಂದು ನಮ್ಮಲ್ಲಿ ನಾವು ನಮ್ಮ ಕಾಲೇಜ್ ಅಂತಂದಾಗ ಈಗ ಹೆಂಗೆ ಅಂತ ಕೇಳಿದ್ರೆ ನಮ್ಮ ಒಂದು ಉದ್ದೇಶ ಏನದಂತ ಕೇಳಿದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡಬೇಕು ಅನ್ನೋದೇ ನಮ್ಮ ಆದ್ಯತೆ. ಅದು ನಾವು ಯಾವ ಪತ್ರಿಕೆಗಳಲ್ಲಿ ಕರಪತ್ರಗಳಲ್ಲಂತೂ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಪ್ರಕಟಣೆ ಮಾಡದೇ ಇದ್ರು ಕೂಡ ವಾಸ್ತವಿಕವಾಗಿ ನಾವು ಅದನ್ನ ಅಳವಡಿಸಿಕೊಂಡಿದ್ದೀವಿ. ಇವ್ರ ಬಗ್ಗೆ ನಾನು ಹೇಳೋದಾದ್ರೆ, ಸರಸ್ವತಿ ಕಳೆದ ಪ್ರಥಮ PUC ಯಲ್ಲಿ ಫಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ಟಾಪರ್, ಫಸ್ಟ್ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್ PUC ಯಲ್ಲಿ ಟಾಪರ್. ಮತ್ತೆ ಅದನ್ನು ಹೊರತುಪಡಿಸಿ ಕಾಲೇಜ್ನಲ್ಲಿ ಕೂಡ ಒಳ್ಳೆ ಕ್ರಿಯಾಶೀಲ ವಿದ್ಯಾರ್ಥಿಗಳು, ಪ್ರಶ್ನೆ ಮಾಡುವ ಗುಣ, ಇವರೆಲ್ಲರೂ ಪ್ರಶ್ನೆ ಮಾಡುವ ಗುಣ, ಜೊತೆಗೆ ಯಾವ್ದು ಸಂಶಯ ಇರ್ತದ ಅದನ್ನ ಓರೆ ಹಚ್ಚಿ ನೋಡುವ ಗುಣ ಇವರೆಲ್ಲ ಅದ. ಜೊತೆಗೆ ಯಾವುದೇ ಉತ್ತರ ಪತ್ರಿಕೆಗಳಲ್ಲಿ ಅಂಕಗಳು ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾಕೆ ನಂದು ಕಡಿಮೆ ಆಯ್ತು, ಎಲ್ಲಿ ನಾನು ತಪ್ಪದೆ ಅನ್ನುವ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಗುಣಗಳು ಕೂಡ ಇವರಲ್ಲಿ ಅದ. ನಾವು ನಿರೀಕ್ಷೆಯೇ ಇತ್ತು, ಇವ್ರು ಮಾಡ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಅವರು ಉತ್ತಮ ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ. ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ನೀವು ಈಗ ಬೇರೆ ಬೇರೆ ಚಟುವಟಿಕೆಗಳು ನಮ್ಮಲ್ಲಿ ನೀವು ಸುದ್ದಿವಾಹಿನಿಯವರು ಈಗಾಗಲೇ ಕಳೆದ ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳು ಏರ್ಪಡಿಸಿದಾಗಲೂ ಕೂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಳ. ಇವಳು ಕೂಡ ಹಾಗೆ ನಿರೂಪಣೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆಗಳನ್ನ ಮಾಡ್ತಕ್ಕಂಥದ್ದು. ಸೃಷ್ಟಿ ತಾನಾಯ್ತು, ತನ್ನ ಕೆಲಸ ಆಯ್ತು, ಆದ್ರೆ ಆಕ್ಟಿವ್ ಆಗಿ ಒಳ್ಳೆ ರೀತಿ ಅಭ್ಯಾಸದ ಕಡೆಗೆ ಗಮನ. ಮತ್ತು ಶಶಿಕುಮಾರ್ ಕೂಡ ಹಾಗೆ, ಅವನು ಕೂಡ ವಿದ್ಯಾಭ್ಯಾಸ ಕಡೆ ಹೆಚ್ಚು ಗಮನವನ್ನ ಕೊಡ್ತಕ್ಕಂಥದ್ದು. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಮೊಬೈಲ್ಗಳಿಗೆ ಅವಕಾಶಗಳೇ ಇಲ್ಲ ಕಾಲೇಜಲ್ಲಿ. ಸೊ ಮೊಬೈಲ್ಗಳಲ್ಲಿ ಮತ್ತು ಸ್ಮಾರ್ಟ್ ವಾಚ್ಗಳಿಗೆ ಅವಕಾಶಗಳೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಭ್ಯಾಸದಲ್ಲಿ ತೊಡಗಿರ್ತಾರೆ. ಬಹುಶಃ 4 ಜನ ಟಾಪರ್ಸ್ ಆಗ್ಬೇಕಾದ್ರೆ ಮೊಬೈಲ್ ಇಲ್ಲ, ಅಲವ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಯ್ತೇನೋ ಅಂತ. ಇಲ್ಲ, ಹಂಗ ಅನ್ನೋದಕ್ಕಿಂತ ಮೊಬೈಲ್ ಇಲ್ದೇನೆ ಮನೇಲಿ ಹೋದ್ರು ಮೊಬೈಲ್ ಬಳಕೆ ಮಾಡಬಹುದು. ಅದ್ರ ನನ್ನ ಒಂದು ಗಮನಕ್ಕೆ ಇರೋದೇನಂತಂದ್ರೆ, ಇವತ್ತು ಹೆಚ್ಚು ವಿದ್ಯಾರ್ಥಿಗಳು ಮೊಬೈಲ್ ಅನ್ನೇ ಬಳಸ್ತಾ ಇರೋದ್ರಿಂದ ಒಂದಿಷ್ಟು ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದೇ ನನ್ನೊಂದಿಷ್ಟು ಅಭಿಪ್ರಾಯ. ಹಾಗಂತ ಮೊಬೈಲ್ ಬಳಸಲಿಲ್ಲ, ಅದಕ್ಕೆ ಒಳ್ಳೆ ಫಲಿತಾಂಶವನ್ನ ಪಡೆದುಕೊಂಡ್ರು ಅನ್ನೋದು ಕೂಡ ಸತ್ಯಕ್ಕೆ ದೂರವಾದದ್ದು. ಈಗ ಸರ್, ಈಗ ಅಪ್ಕಮಿಂಗ್ PUC ಯಾರು ಬರಿತಾ ಇದಾರೋ ನಿಮ್ ಕಾಲೇಜಲ್ಲಿ, ಆಮೇಲೆ ಇನ್ನುಳಿದ ತಾಲೂಕಿನ ಅಫಜಲ್ಪುರ ತಾಲೂಕಿನ PU ವಿದ್ಯಾರ್ಥಿಗಳಿಗೆ ತಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡೋದಾದ್ರೆ, ಉತ್ತಮ ಫಲಿತಾಂಶಕ್ಕಾಗಿ ಸಜೆಷನ್ ಕೊಡೋದಾದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ತಮ್ಗೆಲ್ಲ ಗೊತ್ತಿರುವಂತೆ ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ಮಾಡ್ತು. PUC ಯಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಮಾಡ್ಲಿಲ್ಲ, ಮುಂದೆ ಸಪ್ಲಿಮೆಂಟರಿ ಮಾಡ್ತು. ಅದ್ರ ಎಫೆಕ್ಟ್ ಅಷ್ಟೊಂದು PUC ವಿದ್ಯಾರ್ಥಿಗಳಿಗೆ ಆಗ್ಲಿಲ್ಲ. ಈ ವರ್ಷನೂ ಕೂಡ ಗೊತ್ತಿರುವಂತೆ SSLC ಯಲ್ಲಿ ವೆಬ್ ಕಾಸ್ಟಿಂಗ್, PUC ಯಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಒಂದೇ ದಾರಿ ಏನದ ಅಂತಂದ್ರೆ, ಸರಿಯಾಗಿ ತರಗತಿಗಳಿಗೆ ಹೋಗ್ಬೇಕು, ಕಾಲೇಜ್ಗಳಿಗೆ ಹೋಗ್ಬೇಕು, ವಿದ್ಯಾಭ್ಯಾಸವನ್ನ ಮಾಡ್ಬೇಕು. ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕೆಂತಂದ್ರೆ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಅಕ್ರಮ ಮಾಡುವುದಕ್ಕೆ ಇವತ್ತು ಅವಕಾಶಗಳೇ ಇಲ್ಲದೆ ಇರೋ ತರ ರಾಜ್ಯ ಸರ್ಕಾರ ಮಾಡಿದೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಬಹಳ ಧನ್ಯವಾದಗಳನ್ನ ಅರ್ಪಿಸಬೇಕು. ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದನ್ನ ಉನ್ನತ ಶಿಕ್ಷಣಗಳಲ್ಲಿ ಕೂಡ ಅಳವಡಿಸಿಕೊಳ್ಬೇಕು. ಡಿಗ್ರಿ ಎಕ್ಸಾಮ್ಗಳು ಕೂಡ ವೆಬ್ ಕಾಸ್ಟಿಂಗ್ ಆಗಬೇಕು. ಮತ್ತೆ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ಬೇಕಾಗಿದ್ದು ಏನಂತ ಕೇಳಿದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನ ಕೊಟ್ಟಿದ್ದೇ ಆದರೆ PUC ಯಲ್ಲಿ ಮಕ್ಕಳಿಗೆ ಅದು ಹೊರೆ ಆಗುವುದಿಲ್ಲ. ಅದಕ್ಕೆ ಈ ಮುಂಬರುವ ವಿದ್ಯಾರ್ಥಿಗಳ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊಬೈಲ್ ಇಂದ ದೂರ ಇರಿ, ತರಗತಿಗಳಿಗೆ ಹಾಜರಾಗ್ರಿ, ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನ ಕೊಡ್ರಿ. ಶಿಕ್ಷಕರು ಮತ್ತೆ ಪಾಲಕರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೆದಿದ್ದೇ ಆದರೆ ಈ ರೀತಿ ವಿದ್ಯಾರ್ಥಿಗಳ ತಾಲೂಕಿನಲ್ಲಿ ಟಾಪರ್ ನೀವು ಕೂಡ ಆಗ್ಬಹುದು ಅನ್ನುವುದೇ ನಮ್ಮೆಲ್ಲರ ಆಸೆ ಅಂತ. ಓಕೆ ಸರ್, ಮುಂದೆ ನಿಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ನಿಮಗೂ ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತೀವಿ ಸರ್. ಮತ್ತೆ ನಿಮ್ಮ ಮುಂದಿನ ಅಪ್ಕಮಿಂಗ್ ಏನ್ PUC ವಿದ್ಯಾರ್ಥಿಗಳಿದ್ದಾರೆ, ಅವರು ರಾಜ್ಯ ಮಟ್ಟದಲ್ಲಿ ಇನ್ನೂ ಹೆಚ್ಚು ಸೌಂಡ್ ಮಾಡ್ಲಿ ಅಂತೇಳಿ ನಮ್ಮ ಆಶೆ ಇದೆ. ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಶ್ರಮಿಸಿರುವ ಸಿಬ್ಬಂದಿ ವರ್ಗಗಳಿಗೂ ಕೂಡ ಅಭಿನಂದನೆಗಳು. ಮತ್ತೆ ಇಂಥ ಒಂದು ವಿದ್ಯಾರ್ಥಿಗಳನ್ನ ಕೊಟ್ಟಂತ ಆ ತಂದೆ ತಾಯಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೂ ಕೂಡ ಸಂಸ್ಥೆಯ ಪರವಾಗಿ, ಸಿಬ್ಬಂದಿಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.